ನನ್ನ ಕಡೆಯಿಂದ ಕೆಂಡ ಸಂಪಿಗೆ ಟೀಮ್ ಅಂದರೆ ನನ್ನ ಸ್ನೇಹಿತರಾದ ಸೂರಿ ಸರ್, ಸತ್ಯ, ಹರಿಕೃಷ್ಣ ಆ್ಯಂಡ್ ರೆಸ್ಟ್ ಆಫ್ ದ ಸ್ಟಾರ್ ಕ್ಯಾಸ್ಟ್ ಪಿಕ್ಚರ್ ಚೆನ್ನಾಗಿ ಹಿಟ್ಟಾಗಲಿ, ಚೆನ್ನಾಗಿ ಹೋಗಲಿ, ಈ ಥರ ಹೊಸ ಪ್ರೋತ್ಸಾಹಕ್ಕೆ ಒಂದು ಅಪ್ರಿಸಿಯೇಷನ್ ಕೊಟ್ಟು ನಾವು ಆಡಿಯನ್ಸ್ ಆಗಿ ನೋಡಬೇಕು. ಆಲ್ ದಿ ಬೆಸ್ಟ್. ಕೆಂಡ ಸಂಪಿಗೆ 10 ವರ್ಷದ ಒಂದು ಜರ್ನಿ. ಅದು ಇವಾಗ ನೆನ್ಸ್ಕೊಂಡ್ರೆ ತುಂಬಾ ದೊಡ್ಡ ಜರ್ನಿ ಆಕ್ಚುಲಿ. ಆ ಜರ್ನಿಲಿ ಇರ್ಬೇಕಾದ್ರೆ ನಮ್ಗೆ ಗೊತ್ತಾಗ್ತಾ ಇರ್ಲಿಲ್ಲ. ಇವಾಗ ಅದನ್ನ ನೆನ್ಸ್ಕೊಂಡ್ರೆ ಬಹಳ ಖುಷಿ, ಹೆಮ್ಮೆ. ಆಮೇಲೆ ಆಗಿದ್ದು ಫೋರ್ಸ್ ಇತ್ತಲ್ಲ, ಏನಾದ್ರೂ ಮಾಡ್ತೀವಿ ಲೈಫಲ್ಲಿ ಅನ್ನೋದು, ಅದು ಬೇರೆ ತರನೇ ಇತ್ತು ಅವಾಗ. ಅಂದ್ರೆ ನಿಮ್ಮನ್ನೇ ಆ ಪಾತ್ರಕ್ಕೆ ಹೆಂಗ್ ಆಯ್ಕೆ ಮಾಡ್ಕೋ? ಇಲ್ಲ, ಆಕ್ಚುಲಿ ಫಸ್ಟ್ ನಾನೆಲ್ಲ ಸೆಲೆಕ್ಟ್ ಆಗಿದ್ದು. ಸಡನ್ ಆಗಿ ಯಾರೋ ಒಬ್ಬ ಬ್ಯಾಕ್ ಹ್ಯಾಂಡಲ್ಲಿರೋ ಹುಡುಗ ಅಥವಾ ಸಣ್ಣ ಪುಟ್ಟ ಪಾತ್ರ ಮಾಡ್ತಾ ಇರೋ ಒಂದು ಹುಡುಗ ಅವ್ನಿಗೆ ಮುಖ್ಯ ಪಾತ್ರ ಸಿಕ್ಕಾಗ ಅದು ಕಾಲು ಎಳೆಯೋರು ಜಾಸ್ತಿ ಜನ ಇರ್ತಾರೆ. ರಿಲೀಸ್ ಆದ್ಮೇಲೆ ಒಂದಷ್ಟು ನಡೀತು. ಆಮೇಲೆ ಲೈಫ್ ಅಂದಮೇಲೆ ಒಬ್ಬ ಮುಂದೆ ಹೋಗ್ತಾನೆ ಅಂದ್ರೆ ಕಾಲು ಕೊಡೋರು, ಕಾಲು ಎಳೆಯೋರು ಎಲ್ಲ ಇರ್ತಾರೆ. ಥಿಯೇಟ್ರ್ ಬ್ಯಾಕ್ಗ್ರೌಂಡಿಂದ ಬಂದ್ರೇ ಕ್ಯಾಮ್ರಾನ ಎದುರಿಸೋದು ತುಂಬ ಕಷ್ಟ ಇರುತ್ತೆ. ಅದು ಎಕ್ಸ್ಪೀರಿಯನ್ಸ್ ಇಲ್ಲದೆ ಫಸ್ಟ್ ಟೈಮ್ ಕ್ಯಾಮ್ರಾ ಎದುರಿಗೆ ಬರುವಾಗ ಹೇಗನ್ಸಿತ್ತು? ಅಂದರೆ ನಂದೇನಂದರೆ ಕಾಲೇಜಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸು ಅದು ಇದು ಅದೆಲ್ಲ ಮಾಡ್ತಾಯಿದ್ವು. ಆ ಭಯ ಏನಿರಲಿಲ್ಲ. ಆ್ಯಕ್ಟಿಂಗ್ ಬರೋನ್ ರೀತಿ ಆ್ಯಕ್ಟ್ ಮಾಡಬೇಕು ಅಂತ ಇರಲಿಲ್ಲ. ಯೋಗರಾಜ್ ಭಟ್ ಅವ್ರ ಜೊತೆ ಆಗಿರ್ಬೋದು, ಆಮೇಲೆ ಸೂರಿ ಸರ್ ಜೊತೆ ನೀವು ಕೆಲಸ ಮಾಡಿದ್ದೀರಾ? ಯೋಗರಾಜ್ ಸರ್ ಹತ್ರ ಕೆಲಸ ಮಾಡೋದೇ ಒಂಥರ ಎಕ್ಸ್ಪೀರಿಯನ್ಸು. ನಮ್ಮ ಸೂರಿ ಸರ್ದೇ ಬೇರೆ ಥರ ಎಕ್ಸ್ಪೀರಿಯನ್ಸ್. ಅದು ಭಾಳ ನಮ್ಗೆ ಕಲಿಯೋದಕ್ಕೆ. ನಾನು ಮಾಡಿ ಸಿನಿಮಾದಲ್ಲಿ 2 ಹೈ ಬಡ್ಜೆಟ್ ಸಿನಿಮಾ, ಅಣ್ಣ ಬಾಂಡು, ಪರಮಾತ್ಮ. ಆಮೇಲೆ ಇನ್ನೊಂದು ಹೈ ಬಡ್ಜೆಟ್ ಕಡ್ಡಿ ಪುಡಿ ಮಾಡಿ, ಒಂದು ಲೋ ಬಡ್ಜೆಟ್ಟು ಕೆಂಡ ಸಂಪಿಗೆ ಮಾಡಿ, ಇನ್ನೊಂದು ಹೈ ಬಡ್ಜೆಟ್ಟು ದೊಡ್ಡ ಮನೆ ಹುಡುಗ. ಹಿಂಗೆ ನನಗೆ ಕಲಿಯೋದಕ್ಕೆ ಬಡ್ಜೆಟ್ ವೈಸು ಸಿನಿಮಾಗಳು, ಕಡಿಮೆ ಬಡ್ಜೆಟ್ ಇದ್ದಾಗ ಹೆಂಗೆ ಕೆಲಸ ಮಾಡಬೇಕು. ಸೊ ನಿಮ್ಗೆ ಕೆಂಡ ಸಂಪಿಗೆ ಆದಮೇಲೆ ಕಾಲೇಜ್ ಕುಮಾರ್ ಕೂಡ ಸಿಕ್ಕಾಪಟ್ಟೆ ದೊಡ್ಡ ಹಿಟ್ಟನ್ನು ಕೊಡುತ್ತೆ, ಒಂದು ತಿರುವನ್ನು ಕೊಡುತ್ತೆ. ಸಿನಿಮಾ ದೇವ್ರದೈತಿನ ದೊಡ್ಡ ಹಿಟ್ಟಾಗಿ ಇವತ್ತು ಸ್ಕೂಲು ಕಾಲೇಜಲ್ಲಿ ಯಾರಾದರೂ ಪೇರೆಂಟ್ಸ್ ಸಿಕ್ಕಿದಾಗ ನಮ್ಮ ಮಗ ಓದಲಿಲ್ಲ ಅಂದರೆ ನಿಮ್ಮ ಸಿನಿಮಾ ತೋರಿಸ್ತೀನಪ್ಪ ಅವ್ರಿಗೆ ಅಂತ ನಾವು ಹೋಗ್ಬಿಡ್ತೀವಿ ಕಾಲೇಜ್ಗೆ ಅಂತೆಲ್ಲ ಹೇಳಿ, ಆವಾಗ ತುಂಬ ಖುಷಿ ಆಯಿತು. ಪರಮಾತ್ಮದಿಂದ ಶುರು ಮಾಡಿದ್ದು ಅಂತ ಹೇಳಿದ್ರಿ, ಹೇಗಿತ್ತು ಸರ್ ಆ ಟೈಮಲ್ಲಿ ಅವರು ನಿಮ್ಮ ಒಡನಾಟ ಹೇಗಿತ್ತು? ಆವಾಗ ಫಸ್ಟು ಇನ್ನ ಜ್ಞಾಪಕ ಇದೆ, ಸಕಲೇಶ್ಪುರ ಘಾಟಲ್ಲಿ ಅವರು ಬಬ್ಬು ಬಿಡ್ತಾರಲ್ಲ, ಆ ಕಾರ್ ತರಿಸಿದ್ರು, ಆ್ಯಂಟಿಕ್ ಕಾರು. ಅದು ಫಸ್ಟ್ ಶಾರ್ಟು. ಫಸ್ಟ್ ಟೈಮ್ ನಾನು ಹಿಂಗೆ ಬರ್ತಾರೆ ಅಂತ ನಾವು ಹೋಗಿ, ಅಲ್ಲಿ ರೋಡ್ ಜಾಮ್ ಆಗ್ತೈತೆ, ಎಲ್ಲ ಕ್ಲಿಯರ್ ಮಾಡಿ ಕೊನೆ ಅಷ್ಟೇ ಎಲ್ಲ ಕ್ಲಿಯರ್ ಮಾಡಿಸ್ತಾಯಿದ್ವು. ಅಪ್ಪು ಸರ್ ಹಿಂಗೆ ಇಳಿದ್ಬಿಟ್ಟು ಹಿಂಗೆ ಟಕ ನಡ್ಕೊಬಂದ್ರು. ನಾನು ಹಿಂಗೆ ನಿಂತ್ಕೊಂಡು ಅವ್ರನ್ನೇ ನೋಡ್ತಾಯಿದ್ದೆ. ಒಬ್ಬರು ಬಂದು, ಕೆಲಸ ಮಾಡೋರು ಎಲ್ಲೂ ಓಡೋಗಲ್ಲ. ನನಗೆ ಫಸ್ಟ್ ಟೈಮ್ ನೋಡ್ತಾ ಇರೋದಲ್ಲ. ನಾನು ಚಿಕ್ಕ ವಯಸ್ಸಿಂದ ಅಪ್ಪು ಸಿನಿಮಾ ಎಲ್ಲ 5 ಸತಿ 6 ಸರಿ ನೋಡ್ರು. ಹಿಂಗೆ ನೋಡ್ತಾನೆ. ಬ್ರೇಕಿಂಗ್ ರೂಲ್ಸ್ isn't interesting, it's making new ones that keep things exciting. ಅಷ್ಟಕ್ಕೂ ಇದು ಹಾಲಿವುಡ್ನ ಖ್ಯಾತ ನಿರ್ದೇಶಕ ಕ್ರಿಸ್ಟೋಫರ್ ನೋಲನ್ ಅವರ ಮಾತುಗಳು. ಅಂದರೆ ಸಿನಿಮಾದಲ್ಲಿ ಸಾಕಷ್ಟು ಹೊಸತನಗಳು ಬರಬೇಕು ಅನ್ನೋದು. ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಈಗ 100 ವರ್ಷ ಅಂದರೆ ಶತಮಾನ ಪೂರೈಕೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಅಂದರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಇನ್ನೇನು ಬಿದ್ದೋಯ್ತು, ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾಲು ಸೋಲುಗಳಾಗ್ತಾ ಇದೆ, ಸಿನಿಮಾಗಳು ಗೆಲ್ಲೋದಿಲ್ಲ ಅನ್ನೋ ಹೊತ್ತಲ್ಲೇ ಒಂದೊಂದು ಸಿನಿಮಾಗಳು ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡಿ ಇಡೀ ಸಿನಿಮಾ ಇಂಡಸ್ಟ್ರಿನ ಮತ್ತೆ ಟ್ರ್ಯಾಕ್ಗೆ ತರುತ್ತೆ. ಸೊ ಇದೇ ರೀತಿಯ ಒಂದು ಘಟನೆ 2015ರಲ್ಲಿ ಕೂಡ ನಡೆದಿತ್ತು. ಇನ್ನೇನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಸಂಕಷ್ಟ ಎದುರಾಗಿದೆ ಅಂದಾಗ ಒಂದು ಸಿನಿಮಾ ಸಂಚಲನವನ್ನು ಸೃಷ್ಟಿ ಮಾಡಿ ಪ್ರೇಕ್ಷಕರ ಸಾಗರವನ್ನೇ ಥಿಯೇಟರ್ಗೆ ಕರ್ಕೊಬಂದಿತ್ತು. ಆ ಸಿನಿಮಾಗೆ ಈಗ 10 ವರ್ಷ ಪೂರೈಕೆ ಆಗ್ತಾ ಇದೆ. ಸೊ ಆ ಸಿನಿಮಾದ ನಾಯಕ ನಟ ಇದೀಗ ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ನಮಸ್ತೆ ಸರ್. ನಮಸ್ಕಾರ. 10 ವರ್ಷದ ಒಂದು ಜರ್ನಿ. ಸೊ ನೀವು ಸಿನಿಮಾ ಇಂಡಸ್ಟ್ರಿಲಿ ಇದ್ದವರೇನೆ, ಬ್ಯಾಕ್ ಹ್ಯಾಂಡಲ್ಲಿ ವರ್ಕ್ ಮಾಡ್ತಾ ಇದ್ದವ್ರಿಗೆ ಸಡನ್ ಆಗಿ ನಿಮ್ಗೊಂದು ಹೀರೋ ಚಾನ್ಸ್ ಸಿಗುತ್ತೆ, ನಾಯಕ ನಟನಾಗಿ ಮುಖ್ಯ ಪಾತ್ರ ಸಿಗುತ್ತೆ. ಹೇಗಿತ್ತು ಸರ್ ಆ ಜರ್ನಿ? ಅದು ಇವಾಗ ನೆನೆಸ್ಕೊಂಡ್ರೆ ತುಂಬ ದೊಡ್ಡ ಜರ್ನಿ ಆ್ಯಕ್ಚುಲಿ. ಬಟ್ ಆ ಜರ್ನಿಲಿ ಇರಬೇಕಾದ್ರೆ ಏನು ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಇವಾಗ ಅದನ್ನು ನೆನೆಸ್ಕೊಂಡ್ರೆ ಭಾಳ ಖುಷಿ, ಹೆಮ್ಮೆ. ಆಮೇಲೆ ಆಗಿದ್ದು ಫೋರ್ಸ್ ಇತ್ತಲ್ಲ, ಏನಾದರೂ ಮಾಡ್ತೀವಿ ಲೈಫಲ್ಲಿ ಅನ್ನೋದು, ಅದು ಬೇರೆ ಥರನೇ ಇತ್ತು ಅವಾಗ. ಅದು ಭಾಳ ತುಂಬ ಮೆಮೊರಿ. ಇವಾಗ್ಲೂ ನಾನು ಈಗ ಬೆಂಗಳೂರಿಂದ ಬೆಳಗಾಂವರೆಗೆ ಎಲ್ಲೋದ್ರೂ ಪ್ರತಿ ಸೀನ್ಗಳು ಈ ಕಡೆ ತಿರುಗಿದ್ರೆ ಒಂದು ಸೀನ್ ಜ್ಞಾಪಕ. ಯಾವಾಗ್ಲೂ ಅದು ದೊಡ್ಡ ನನ್ನ ಲೈಫ್ ಟೈಮ್ ಮೆಮೊರಿ ಅದು. ಅಂದರೆ ಇವಾಗ ಸೂರಿ ಸರ್ ಸಿನಿಮಾ ಮೇಕಿಂಗ್ ಸ್ಟೈಲೇ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಕೆಲವರು ಆ ಥರದ ಕಲ್ಟ್ ಮೂವಿಗಳನ್ನ ಮಾಡೋಕ್ಕಾಗಲ್ಲ, ಮತ್ತೆ ಕಲ್ಟ್ ಮೂವಿ ಮಾಡಿದ್ರು ಗೆಲ್ಲೋದಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಜನರಿಗೆ ಅದನ್ನ ತಲುಪಿಸ್ಬೇಕಾದಂಥ ಒಂದು ವೇ ಇರುತ್ತದೆ.
ಅದನ್ನ ಸೂರಿ ಸರ್ ಪಕ್ಕಾ ಮಾಡ್ತಾರೆ. ಹಲವು ಸಿನಿಮಾಗಳಲ್ಲಿ ನಾವು ಅದನ್ನ ನೋಡ್ಬೋದು. ಈ ದುನಿಯಾ ಸಿನಿಮಾದಲ್ಲೂ ನೋಡ್ಬೋದು ಅದನ್ನ, ಮತ್ತೆ ನಾವು ಟಗರುನಲ್ಲಿ ನೋಡ್ಬೋದು. ಟಗರಿಗಿಂತ ಮುಂಚೆ ಕೆಂಡ ಸಂಪಿಗೆಲ್ಲಿ ಅದನ್ನ ತೋರಿಸ್ಕೊಟ್ರು ಅವರು. ಸೊ ನೀವು ಸಿನಿಮಾಗೆ ಸೆಲೆಕ್ಟ್ ಆಗ್ತೀರಾ, ಅವ್ರನ್ನ ಬ್ಯಾಕ್ ಅಂಡ್ ವರ್ಕ್ ಅನ್ನು ನೋಡಿರ್ತೀರಾ. ಸೊ ಕ್ಯಾಮ್ರಾ ಮುಂದೆ ಬಂದಾಗ ಹೇಗಿತ್ತು ಸರ್ ನಿಮ್ಮ ಎಕ್ಸ್ಪೀರಿಯನ್ಸು? ಅಂದ್ರೆ ಹೇಗೆ ಸೆಲೆಕ್ಟ್ ಆದ್ರಿ ಅಂತ, ಅಂದ್ರೆ ನಿಮ್ಮನ್ನೇ ಆ ಪಾತ್ರಕ್ಕೆ ಹೆಂಗ್ ಆಯ್ಕೆ ಮಾಡ್ಕೊ? ಇಲ್ಲ, ಆಕ್ಚುಲಿ ಫಸ್ಟ್ ನಾನೆಲ್ಲ ಸೆಲೆಕ್ಟ್ ಆಗಿದ್ದು. ಫಸ್ಟ್ ಸರ್ಗೆ ಆ ಕತೆ ನಮ್ಮ ETV ಸುರೇಂದ್ರ ಅವ್ರು ಹೇಳಿದ್ರು. ಕತೆನ ಅವ್ರು 94-95 ನಡೆಯುವಂಥ ಒಂದು ಕತೆ, ರೋಡ್ ಥ್ರಿಲ್ಲರ್ ಅಂತ. ಆ ಕತೆ ತಗೊಂಡು ಸರ್ರು ಅದನ್ನ ಮೊಬೈಲ್ಗೆ ಅಪ್ಡೇಟ್ ಮಾಡಬೇಕು ಅಂತ ಸೂರಿ ಸರ್ ಮತ್ತು ರಾಜೇಶ್ ನಟರಂಗ ಅವರು, ಅವಾಗ ಮಾಸ್ತಿ ಅವರಿದ್ರು. ಮಾಸ್ತಿ ಅಂದರೆ ಅವಾಗ ಮಂಜು ಅಂತ ಇತ್ತು, ಇವಾಗ ಮಾಸ್ತಿ ಅವರಾಗಿದೆ, ಡೈಲಾಗ್ ರೈಟರ್ ಇದೆ. ಎಲ್ಲರೂ ಕೂತ್ಕೊಂಡು ಅದನ್ನು ಡಿಸ್ಕಸ್ ಮಾಡಿ ಅಪ್ಡೇಟ್ ಮಾಡಿದ್ರು ಸ್ಕ್ರಿಪ್ಟ್ನ. ಮೊಬೈಲ್ ಮಾಡಿ ಅಪ್ಡೇಟ್ ಮಾಡಿ ನಾನು ಅದನ್ನು ಟೈಪ್ ಮಾಡಿದೆ, ಇಡೀ ಸ್ಕ್ರಿಪ್ಟ್. ಆವಾಗಲೂ ನಂಗೆ ಗೊತ್ತಿಲ್ಲ ಆ ರವಿ ಅನ್ನೋ ಪಾತ್ರ ನಾನು ಮಾಡ್ತೀನಿ ಅಂತ. ಆಮೇಲೆ ಹಂಗೆ ಆಯಿತು, ಒಂದಷ್ಟು ಆಡಿಷನ್ ಮಾಡಿದ್ರು, ಎಲ್ಲ ಮಾಡಿದ್ರು. ಆಮೇಲೆ ಒಂದಿನ ಹೇಳಿದ್ರು, ಯಾರಿಗೋ ರೆಫರೆನ್ಸ್ ಹೇಳ್ಬೇಕಾದ್ರೆ ಸರ್ ಇಲ್ಲಿ ಕೂತಿದ್ರೆ ನಾನು ಆ ಕಡೆ ಕೂರ್ತಾ ಇದ್ದೆ, ಲ್ಯಾಪ್ಟಾಪ್. ಅವ್ನು ನೋಡಿದ್ರೆ ಇನ್ನೋಸೆನ್ಸ್ ಥರ ಒಳ್ಳೆಯವನು ಅಂತ ಅನ್ನಿಸ್ತಾನಲ್ಲ, ಹಂಗಿರ್ಬೇಕು ಹೀರೋ ಅಂತ ಎಲ್ಲರಿಗೂ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಯಾರಾದರೂ ಬಂದು ಕೇಳ್ತಾರಲ್ಲ ಅವ್ರು. ಅವಾಗ ಒನ್ ಡೇ ಸರ್ ಮನೆ ಹತ್ರ ಹೋಗಿ ಸರ್ನೇನು ಬಿಟ್ಟು ಬರು, ಮಾಡ್ತೀಯೇನೋ ಅಂತಂದ್ರು. ನಾನು ಏನು ಮಾತಾಡಲಿಲ್ಲ, ಸುಮ್ಮನೆ ಅದೇನೋ ಸರ್ ಅಂದ್ಬಿಟ್ಟು ಸುಮ್ಮನೆ ಬಂದಿದ್ದೆ, ಜಸ್ಟ್ ಕ್ಯಾಶುವಲ್. ಅದಾದ್ಮೇಲೆ ಒಂದೆರಡು ಸರಿನೂ ಮಾಡ್ತೀಯ ಓಕೆನಾ ಅಂದ್ಬಿಟ್ಟು ಅಲ್ಲಲ್ಲೇ ಡಿಸ್ಕಸ್. ಸೂರಿ ಸರ್ ಮನೆಯಲ್ಲೇ ನಡೆದಿದ್ದ ಘಟನೆ? ಅಲ್ಲ, ಸೂರಿ ಸರ್ ಮನೆ ಗೇಟ್, ಅಪಾರ್ಟ್ಮೆಂಟ್ ಗೇಟ್ ಈಚೆ ಫಸ್ಟ್ ಟೈಮ್ ಕೇಳಿದ್ದವರು. ಅದಾದ್ಮೇಲೆ ಆಫೀಸಲ್ಲಿ ಚರ್ಚೆ ನಡೀತಾ ಇತ್ತು. ರಾಜೇಶ್ ಅಣ್ಣ ಇದ್ರು, ಮತ್ತೆ ನಮ್ಮ ನಂದ ಅವರಿದ್ರು. ಅವ್ರ ಜೊತೆ ಹೆಂಗೆ ಇವ್ನು ಮಾಡಿದ್ರೆ ಹೆಂಗೆ ಏನು ಎಲ್ಲ ಅವ್ರವ್ರು ಡಿಸ್ಕಸ್ ಮಾಡಿದ್ರು. ನನಗೂ ಗ್ಯಾರಂಟಿ ಇರಲಿಲ್ಲ ಇದಾಗುತ್ತೋ ಇಲ್ವೋ, ನನಗೂ ಆ ಥರದ್ದು ಏನು ಆಗಬಾರ್ದು ಅನ್ನೋದೇನಿಲ್ಲ, ಸುಮ್ಮನೆ ಪ್ಲೈನ್ ನಾರ್ಮಲ್ ಆಗಿದ್ದೆ ನಾನು. ಆಮೇಲೆ ಸ್ವಲ್ಪ ಮಾನ್ವಿತಾ ಅವರು, ಅವಾಗ ಅವ್ರ ಹೆಸರು ಶ್ವೇತಾ ಅಂತ, ನನ್ನ ಹೆಸರು ಸಂತೋಷ್ ಅಂತ, ನನ್ನ ಒರಿಜಿನಲ್ ಹೆಸರು. ಆವಾಗ ಅವ್ರು ಬಂದರು, ಅವ್ರದ್ದಾಯಿತು, ನಮ್ದೊಂದು ಟೆಸ್ಟ್ ಶೂಟ್ ಮಾಡಿದ್ರು. ಶೂಟ್ ಮಾಡಿ ಓಕೆನಾ, ನನಗೇನು ಹೇಳ್ತಾ ಇರಲಿಲ್ಲ, ಅವರವರೇ ಮಾತಾಡ್ತಾಯಿದ್ರು. ಆಮೇಲೆ ಒಂದು ಎಮೋಷನ್ ಸೀನ್ ಇತ್ತು. ಯಾವುದಂದರೆ, ನಾನು ಬಸ್ ಸ್ಟ್ಯಾಂಡಲ್ಲಿ ಅವಳಿಗೆ ಹೀರೋಯಿನ್ಗೆ ಫೋನ್ ಕೊಟ್ಟರು. ಅದನ್ನು ಹೀರೋಯಿನ್ ಥರ, ರಾಜೇಶ್ ಅಣ್ಣ ಹೀರೋಯಿನ್ ಥರ, ನಾನು ಆ ಕ್ಯಾರೆಕ್ಟರ್ ಥರ ಅದೊಂದು ಚಿಕ್ಕದೊಂದು ವಿಡಿಯೋ ಶೂಟ್ ಮಾಡಿದ್ವು. ಅದು ನೋಡಿ ಸರ್ ಓಕೆನಾ ಅಣ್ಣ ಮಾಡಿಸ್ಬೋದು, ಹೆಂಗೆ ತಪ್ಪ ಮಾಡ್ತಾರೆ ಹಂಗೆ ಮಾಡಲಿ, ಅದೇ ನ್ಯಾಚುರಲ್ ಆಗಿರುತ್ತೆ ಅಂಥೇಳಿ ಸರಿ ಅಂತ ಶುರುವಾಯಿತು. ನಾನು ಅದನ್ನು ಮನೇಲೂ ಹೇಳಲಿಲ್ಲ ಈ ಥರ ಮಾಡ್ತಾಯಿದ್ದೀನಿ ಅಂತ. ನನಗೊಂದು ಭಯ ಇತ್ತು, ಯಾವತ್ತು ಬೇಡ ಅಂತಾರ, ಸುಮ್ಮನೆ ಹೇಳಿ ಯಾಕೆ. ಅದು ಹೋಗ್ತಾ ಚೆನ್ನಾಗಿ ಮುಗಿದು ಡಬ್ಬಿಂಗ್ ಮುಗಿದು ಆಮೇಲೆ ಒಂದು ಆರ್ಟಿಕಲ್ ಬರೋವರೆಗೂ ನಮ್ಮ ಅಪ್ಪ ಅಮ್ಮನಿಗೆ ನಾನು ಆ ಸಿನಿಮಾದ ಹೀರೋ ಅಂತಲೇ ಹೇಳಿರಲಿಲ್ಲ. ಅದೊಂದು ನನಗೆ ಅದು ಆ್ಯಕ್ಚುಲಿ ಆ ಟೈಮಲ್ಲಿ ಏನಾಯಿತು ಅನ್ನೋಂತಲೇ ಐಡಿಯಾ ಇಲ್ಲ. ಯಾಕಂದರೆ ತುಂಬ ದೊಡ್ಡ ಶಿಫ್ಟ್ ಅದು. ಒಂದು ಮೇನ್ ಲೀಡ್ ಅನ್ನೋದಿದೆಯಲ್ಲ, ಅದು ದೊಡ್ಡ ಜವಾಬ್ದಾರಿ ನನಗೆ. ಆ ಸಿನಿಮಾ ಆದಮೇಲೆ ಗೊತ್ತಾಗ್ತಾ ಹೋಗಿದ್ದು. ಯಾಕಂದರೆ ಐ ಆಮ್ ನಾಟ್ ಪ್ರಿಪೇರ್ ಫಾರ್ ಲೀಡ್ ಆ್ಯಕ್ಟರ್. ಆ ಸಮಯದಲ್ಲಿ ಹೆಂಗಿದ್ದೆ, ಸ್ವಲ್ಪ ಸಣ್ಣ ಆದೆ, ಅದು ಆ್ಯಕ್ಟ್ ಮಾಡಿ ಮುಗೀತು. ಅದಾದಮೇಲೆ ನನಗೆ ಆ್ಯಕ್ಚುಲಿ ಏನು ವ್ಯಾಲ್ಯೂ ಆ ಕ್ಯಾರೆಕ್ಟರ್ ಮಾಡೋರಿಗೆ, ಅದು ಹೆಂಗಿರ್ಬೇಕು ಅಂತ ಅಲ್ಲಿಂದ ಕಲಿತಾ ಬಂದಿದ್ದೆ ಆ್ಯಕ್ಚುಲಿ. ಅಂದರೆ ಇವಾಗ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ರಿ ಸರ್, ಅದರಲ್ಲಿ ಎಕ್ಸ್ಪೀರಿಯನ್ಸ್ ಇತ್ತು. ಸೊ ಇವಾಗ ನೀವು ಸಡನ್ ಆಗಿ ಕ್ಯಾಮ್ರಾ ಮುಂದೆ ಬರಬೇಕು, ಕ್ಯಾಮ್ರಾ ಫೇಸ್ ಮಾಡಬೇಕು, ಆ್ಯಕ್ಟಿಂಗ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೋಬೇಕು, ಅದೆಲ್ಲ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ. ಬಿಕಾಸ್ ಥಿಯೇಟರ್ ಬ್ಯಾಕ್ಗ್ರೌಂಡಿಂದ ಬಂದ್ರೇ ಅಂದರೆ ಕ್ಯಾಮ್ರಾನ ಎದುರಿಸೋದು ತುಂಬ ಕಷ್ಟ ಇರುತ್ತೆ. ಅಂದರೆ ನಿಮ್ಗೆ ಅದು ಎಕ್ಸ್ಪೀರಿಯನ್ಸೇ ಇಲ್ಲದೆ ಫಸ್ಟ್ ಟೈಮು ಕ್ಯಾಮ್ರಾ ಎದುರಿಗೆ ಬರುವಾಗ ಹೇಗೆ ಅನಿಸಿತ್ತು ಸರ್? ಪ್ರಿಪ್ರೇಷನ್ಸ್ ಹೇಗಿತ್ತು? ಅಂದರೆ ನಂದೇನು ಅಂದರೆ ಕಾಲೇಜಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸು ಅದು ಇದು ಅದೆಲ್ಲ ಮಾಡ್ತಾಯಿದ್ವು. ಆ ಭಯ ಏನಿರಲಿಲ್ಲ, ಮಾಡಬೇಕಾದ್ರೆ ಭಯ ಇರಲಿಲ್ಲ. ಆಮೇಲೆ ಆ್ಯಕ್ಟಿಂಗ್ ಬರೋನ್ ರೀತಿ ಆ್ಯಕ್ಟ್ ಮಾಡಬೇಕು ಅಂತ ಇರಲಿಲ್ಲ. ತುಂಬ ನ್ಯಾಚುರಲ್ ಆಗಿ ನಾವು ಹೆಂಗೆ ಕ್ಯಾಶುವಲ್ ಆಗಿ ಮಾತಾಡ್ತಾ ಇದ್ದೀವಿ ಹಂಗೆ ಮಾಡಬೇಕು ಅಂತಲೇ ನಾವು ಮ್ಯಾಕ್ಸಿಮಮ್ ಬಾಯಿಲಿ ಅಂತ ಕರೆಯೋ, ಕೈ ಎತ್ತೋದು ಎಲ್ಲ ಗೆಸ್ಚರ್ ಮಾಡ್ತೀವಲ್ಲ ಒಂದಷ್ಟು, ಅದು ಯಾವುದೂ ಬೇಡ. ನಾರ್ಮಲ್ ಒಬ್ಬ ಮನುಷ್ಯ ಅವನು ತೊಂದರೆ ಆದ್ರೆ ಹೆಂಗೆ ಬಿಹೇವ್ ಮಾಡ್ತಾನೆ ಹಂಗೆ ಮಾಡ್ಬೇಕಂತೇಳಿ ಅದನ್ನು ಹಂಗೆ ಮಾಡಿಸಿದ್ದೆ ಆ್ಯಕ್ಚುಲಿ ಸರ್. ಅದು ಇನ್ಶಿಯಲಲ್ಲಿ ಟೈಮಲ್ಲಿ ಸ್ವಲ್ಪ ಅನ್ನಿಸ್ತಾ ಇತ್ತು. ಬಟ್ ನನಗೇನು ಪ್ಲಸ್ ಇತ್ತು ಅಂದರೆ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್
ಕ್ಯಾಮ್ರಾ ಫೇವರ್ ಏನು, ಎಲ್ಲಿ ಕೂತ್ಕೋಬೇಕು, ಸಜೆಷನ್ಗೆ ಎಲ್ಲಿ ಹೋಗ್ಬೇಕು, ಈ ಶಾರ್ಟ್ ಆದ್ಮೇಲೆ ಯಾವ ಶಾರ್ಟ್ ತೆಗಿತಾರೆ, ಇದೆಲ್ಲ ಐಡಿಯಾ ಇತ್ತಲ್ಲ. ಅದ್ರಲ್ಲಿ ನಾನು ಜಸ್ಟ್ ಇನ್ನು ಮಿಕ್ಕಿದ ಕೆಲಸ ಎಲ್ಲ ಗೊತ್ತಾಗ್ತಾ, ಯಾಕಂದರೆ ಅಲ್ಲಿ ಶೆಡ್ಯೂಲಲ್ಲಿ ಯಾವ ಸೀನ್ ತೆಗಿತಾರೆ, ಇವತ್ತು ಏನು ಡೈಲಾಗ್ ಎಲ್ಲ ಮುಂಚೆನೇ ಗೊತ್ತಿರ್ತಾ ಇತ್ತು. ಅದ್ರ ಜೊತೆಲಿ ಟೈಪ್ ಮಾಡಿದ್ನಲ್ಲ ಫಸ್ಟ್ ರೌಂಡು ಸ್ಕ್ರಿಪ್ಟು, ಅದರಿಂದ ಎಲ್ಲ ಗೊತ್ತಿರೋದ್ರಿಂದ ಅದೇನಾಗ್ತಾ ಇಲ್ಲ. ಬಟ್ ಹೆಂಗೆ ಪರ್ಫಾರ್ಮ್ ಮಾಡಬೇಕು, ಸ್ವಲ್ಪ ಐ ಬ್ಲಿಂಕ್ ಜಾಸ್ತಿ ಇತ್ತು ನಂದು. ಇವಾಗ್ಲೂ ಅದು ನಂದು ಜನರಲ್ ಆಗಿ ಐ ಬ್ಲಿಂಕ್ನ ಮ್ಯಾಕ್ಸಿಮಮ್ ಹೆಂಗೆ ಕಟ್ ಮಾಡಬೇಕು, ಕ್ಯಾಮ್ರಾದ ಹಿಂಗೆ ಬ್ಲಿಂಕ್ ಮಾಡ್ತಾ ಇದ್ರೆ ಅದು ಅಷ್ಟೊಂದು ಚೆನ್ನಾಗಿ ಕಾಣೋದು. ಅದನ್ನೆಲ್ಲ ಒಂದಷ್ಟು ರಾಜೇಶ್ ಅಣ್ಣ ಇದ್ದರು, ಅವರು ಭಾಳ ಹೆಲ್ಪ್ ಮಾಡಿದ್ರು ನನಗೆ ಆ ವಿಷಯದಲ್ಲಿ. ಇನ್ನು ಮಿಕ್ಕು ಸರ್ರು ಗೆಸ್ಚರ್ ಹೆಂಗಿರಬೇಕು, ನೀನು ಹೆಂಗೆ ಮಾಡಬೇಕು ಅನ್ನೋದನ್ನು ಅವ್ರು ಮಾಡಿದ್ರು. ಬೆಳಗ್ಗೆನೇ ಈ ಬಸ್ಕಿ ಹೊಡಿತಾರಲ್ಲ ಆ ಥರ ಹಿಂಗೆ ಬಗ್ಸಿ ನಿಲ್ಲಿಸ್ತಾ ಇದ್ರು ನಾನು ಯಾವಾಗಲೂ. ಏನಕ್ಕಂದರೆ ನಾನು ಯಾವಾಗಲೂ ನಗೋದು ಜೋಕ್ ಮಾಡೋದು ಜಾಸ್ತಿ. ನೀನು ಯಾವಾಗಲೂ ಸೋಬರಾಗಿರ್ಬೇಕು, ಬೆಳಗ್ಗೆನೆ ಬೇಜಾರಲ್ಲೇ ಇರ್ಬೇಕು. ಸಿನಿಮಾಗೆ ಅದೊಂಥರ ಪ್ರಿಪ್ರೇಷನ್. ನನ್ನ ಆಪೋಸಿಟ್ ಕ್ಯಾರೆಕ್ಟರ್ ಆ್ಯಕ್ಚುಲಿ. ಆ ಸಿನಿಮಾದಲ್ಲಿ ಏನಿದ್ದೀನಿ ಅದಕ್ಕೆ ಆಪೋಸಿಟ್ ಇರೋದು ನಾನು ಪರ್ಸ್ನಲಿ. ಬಟ್ ಸಿನಿಮಾದಲ್ಲಿ ಆ ಸಿನಿಮಾಗೆ ತಕ್ಕಂಗೆ ಬರಬೇಕು ಅಂತ ಬೆಳಗ್ಗೆ ಹಿಂಗೆ ಬಗ್ಬಿಟ್ಟು ಹಿಂಗೆ ಬಸ್ಕಿ ಥರ ಹಿಂಗೆ ಮಾಡಿದ್ರೆ ಮುಖ ಎಲ್ಲ ಕಣ್ಣೆಲ್ಲ ಚೇಂಜ್ ಆಗುತ್ತಲ್ಲ, ಅವಾಗ ಹಂಗೆ ಸೋಬರ್ ಥರ ಇರುತ್ತೆ. ಎಂಟೈರ್ ಸಿನಿಮಾ ಹಂಗೆ ಕ್ಯಾರಿ. ನಿಮ್ಗೇನು ಅನ್ಸುತ್ತೆ ಸರ್ ಹಂಗೆ ಸಡನ್ ಆಗಿ ಹೇಳ್ತಾ ಇದ್ದಾಗ ಅವರು? ಯಾರು? ಸೂರಿ ಸರ್ ಹೇಳುವಾಗ ನಮಗೆ ಫಸ್ಟ್ ಏನಂದ್ರೆ ನಮ್ಮ ಸರ್ ಕಂಡ್ರೆ ಭಯ. ಓಕೆನಾ, ಇವಾಗ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದು ಆ ಇದರಲ್ಲಿ ಈ ಕ್ಯಾಮ್ರಾ ಮುಂದೆ ಅವ್ರ ಡೈರೆಕ್ಟ್ರು ಅಂದಾಗ ಆ ಕ್ಯಾರೆಕ್ಟರ್ಗೆ ಏನು ಬೇಕೋ ಅದು ಆಟೋಮೆಟಿಕ್ ಆಗಿ ಭಯ ಬಂದ್ಬಿಡ್ತಾ ಇತ್ತು. ಅದು ತುಂಬ ನ್ಯಾಚುರಲ್ ಆಗಿ ಅನಿಸ್ತಾ ಇತ್ತು ಮಾಡೋಕೆ. ಸಡನ್ ಆಗಿ ಯಾರೋ ಒಬ್ಬ ಬ್ಯಾಕ್ ಹ್ಯಾಂಡ್ ಅಲ್ಲಿರೋ ಹುಡುಗ ಅಥವಾ ಸಣ್ಣ ಪುಟ್ಟ ಪಾತ್ರ ಮಾಡ್ತಾ ಇರೋ ಒಂದು ಹುಡುಗ ಅವ್ನಿಗೆ ಮುಖ್ಯ ಪಾತ್ರ ಸಿಕ್ಕಾಗ ಅದು ಕಾಲೆಳೆಯೋರು ಜಾಸ್ತಿ ಜನ ಇರ್ತಾರೆ. ಸೊ ಅದು ಓಪನ್ ಸೀಕ್ರೆಟ್ ಗಾಂಧಿನಗರದಲ್ಲಿ. ಸೊ ಹೀಗಾದಾಗ ನೀವು ಅಂತ ಗೊತ್ತಾದಾಗ ಕೆಂಡ ಸಂಪಿಗೆ ಹೀರೋ, ಸೊ ಆ ಥರದ್ದೆಲ್ಲ ನಡೀತಾ ಸರ್ ಬ್ಯಾಕ್ ಗ್ರೌಂಡ್ ಅಲ್ಲಿ? ಅಂದ್ರೆ ಸಿನಿಮಾ ರಿಲೀಸ್ ಆದ್ಮೇಲೆ ನಡೀತು. ಆಕ್ಚುಲಿ ರಿಲೀಸ್ ಮುಂಚೆ ಏನಿರಲಿ ಯಾರು ಗೊತ್ತಿರ್ಲ್ವಲ್ಲ ಅದು ಏನಾಗುತ್ತೆ. ರಿಲೀಸ್ ಆದ್ಮೇಲೆ ಒಂದಷ್ಟು ನಡೀತು. ಆಮೇಲೆ ಲೈಫ್ ಅಂದಮೇಲೆ ಒಬ್ಬ ಮುಂದೆ ಹೋಗ್ತಾನೆ ಅಂದರೆ ಕಾಲು ಕೊಡೋರು, ಕಾಲು ಎಳೆಯೋರು ಎಲ್ಲ ಇರ್ತಾರೆ. ಅದು ಮಾಮೂಲಿ ಅಲ್ವಾ, ನಾವು ಅದಕ್ಕೆ ಪ್ರಿಪೇರ್ ಆಗಬೇಕಾಗಿತ್ತು. ಸುಮ್ಮನೆ ಅದಕ್ಕೆ ತಲೆ ಬಗ್ಗಿಸ್ಕೊಂಡು ನಮ್ಮ ಕೆಲಸ ಏನಾಯ್ತು ಅದು ಮಾಡ್ಕೊಂಡು ಹೋಗೋದಷ್ಟೇ. ಅದು ಎಷ್ಟು ದಿನ ಅಂತ ನನ್ನ ಬಗ್ಗೆನೇ ಯೋಚನೆ ಮಾಡ್ತಾರೆ. ಅವ್ರದ್ದು ಬೇರೆ ಬೇರೆ ಕೆಲಸ ಇರುತ್ತೆ, ಬೇರೆ ಬೇರೆಯವ್ರು ಯಾರೋ ಬರ್ತಾ ಇರ್ತಾರೆ, ಅವ್ರಿಗೂ ಒಂಚೂರು ಇದು ಮಾಡಬೇಕಲ್ಲ, ಆ ಕಡೆ ಬ್ಯುಸಿ ಆದ್ರೆ ನಾನು ಬಿಟ್ಟರು ಅಷ್ಟೇ. ನೀವು ಡೈರೆಕ್ಟ್ ಆಗಿ ಕೆಂಡ ಸಂಪಿಗೆ ಏನು ಬಂದಿಲ್ಲ, ಅದಕ್ಕಿಂತ ಮುಂಚೆ ಸುಮಾರು ವರ್ಷಗಳಿಂದ ಯೋಗರಾಜ್ ಭಟ್ ಅವ್ರ ಜೊತೆ ಆಗಿರ್ಬೋದು, ಆಮೇಲೆ ಸೂರಿ ಸರ್ ಜೊತೆ ನೀವು ಕೆಲಸ ಮಾಡಿದ್ದೀರಾ. ಸೊ ಆಗ ಹೇಗಿತ್ತು ಸರ್ ಅವ್ರ ಅನುಭವ ಎಲ್ಲ? ಅಂದ್ರೆ ಅಲ್ಲಿ ವರ್ಕ್ ಮಾಡಿದ್ ನಿಮ್ಗೆ ಯಾವ ತರ ಸಪೋರ್ಟ್ ಮಾಡಿ? ನಾನು ಅವಾಗ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಮಾಡಿದ ಸಿನಿಮಾ ಎಲ್ಲ ನೆಗೆಟಿವ್ ಶೂಟ್ ಮಾಡ್ತಾ ಇದ್ರು ರೀಲಲ್ಲಿ. ಫಸ್ಟ್ ಸಿನಿಮಾ ಸೂರಿ ಸರ್ದು ಡಿಜಿಟಲ್ಲು ಕೆಂಡ ಸಂಪಿಗೆ ನಾವು ರೀಲಲ್ಲಿ ಶೂಟ್ ಮಾಡ್ತಾ ಇದ್ವು. ಅದು ಯೋಗರಾಜ್ ಸರ್ ಪರಮಾತ್ಮ ಸಿನಿಮಾ ಅವಾಗ ಅದೆಲ್ಲ ರೀಲಲ್ಲಿ ಮಾಡ್ಕೊಂಡು ಫಸ್ಟ್ ಡಿಜಿಟಲ್ ಸಿನಿಮಾ. ಯೋಗರಾಜ್ ಸರ್ ಹತ್ರ ಕೆಲಸ ಮಾಡೋದೇ ಒಂಥರ ಎಕ್ಸ್ಪೀರಿಯನ್ಸು. ನಮ್ಮ ಸೂರಿ ಸರ್ದೇ ಬೇರೆ ಥರ ಎಕ್ಸ್ಪೀರಿಯನ್ಸ್. ಅದು ಭಾಳ ನಮ್ಗೆ ಕಲಿಯೋದಕ್ಕೆ. ಏನಕ್ಕಂದರೆ ನಾನು ಮಾಡಿದ ಸಿನಿಮಾದಲ್ಲಿ 2 ಹೈ ಬಡ್ಜೆಟ್ ಸಿನಿಮಾ, ಅಣ್ಣ ಬಾಂಡು, ಪರಮಾತ್ಮ. ಆಮೇಲೆ ಇನ್ನೊಂದು ಹೈ ಬಡ್ಜೆಟ್ ಕಡ್ಡಿ ಪುಡಿ ಮಾಡಿದ್ವಿ, ಒಂದು ಲೋ ಬಡ್ಜೆಟ್ಟು ಕೆಂಡ ಸಂಪಿಗೆ ಮಾಡಿದ್ವಿ, ಇನ್ನೊಂದು ಹೈ ಬಡ್ಜೆಟ್ಟು ದೊಡ್ಡ ಮನೆ ಹುಡುಗ. ಹಿಂಗೆ ನನಗೆ ಕಲಿಯೋದಕ್ಕೆ ಬಡ್ಜೆಟ್ ವೈಸು ಸಿನಿಮಾಗಳು, ಕಡಿಮೆ ಬಡ್ಜೆಟ್ ಇದ್ದಾಗ ಹೆಂಗೆ ಕೆಲಸ ಮಾಡಬೇಕು, ತುಂಬ ಜಾಸ್ತಿ ಬಡ್ಜೆಟ್ ಇದ್ದಾಗ ಹೆಂಗೆ ಮಾಡಬೇಕು ಅನ್ನೋದೆಲ್ಲ ಇತ್ತಲ್ಲ. ಆವಾಗ ನಾವು ಮಾಡೋ ಕಥೆನ ಇಷ್ಟು ದುಡ್ಡು ಕೊಟ್ಟರೆ ಅದನ್ನು ಹೆಂಗೆ ಎಕ್ಸಿಕ್ಯೂಟ್ ಮಾಡ್ಬೋದು ಅನ್ನೋದನ್ನು ಸೂರಿ ಸರ್ ಹತ್ರ ಚೆನ್ನಾಗಿ ಕಲ್ತಿದ್ದೆ. ಈಗ ಒಂದು ಬಡ್ಜೆಟ್ ಒಂದು ಮ್ಯಾಟ್ರ್ ಹೇಳಿದ್ರಿ, ಅಂದರೆ ಇವಾಗ ಸೂರಿ ಸರ್ ಹೆಂಗೆ ಕೆಲಸ ಮಾಡ್ತಾರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಅಂತ ಹೇಳ್ಬಿಟ್ಟು. ಸೊ ಅವ್ರದ್ದು ವರ್ಕಿಂಗ್ ಸ್ಟೈಲ್ ಹೆಂಗಿರೋದು ಸರ್? ಇವಾಗ ಸ್ಕ್ರಿಪ್ಟ್ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು. ಸರ್ ಏನಂದರೆ ಇವಾಗ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಅಂತಂದರೆ ಒಂದು 3 months ಚರ್ಚೆ ಮಾಡ್ತಾರೆ, ಏನು ಬರೆಯಲ್ಲ ಅವರು. ಚರ್ಚೆ ಮಾಡಿ ಇದು ಐಡಿಯಾ ಅಂತ ಒಂದು ಇಟ್ಕೊಂಡು ಅದ್ರ ಸುತ್ತ ಚರ್ಚೆ ಮಾಡಿ ಒಂದು 2 months ಆಗ್ತಾ ಇದ್ದಂಗೆ ಒಂದ್ಸರಿ ಬ್ರೇಕ್ ತಗೋತಾರೆ. 1 week ಬ್ರೇಕ್ ತಗೊಂಡು ಬರೆಯೋಕ್ಕೆ ಕೂತ್ಕೊಂಡ್ರೆ ಎಂಟೈರ್ ಸ್ಕ್ರಿಪ್ಟು ವಿತ್ ಸೀನ್ ಬರೆದ್ಬಿಟ್ಟು ವಿತ್ ಡೈಲಾಗ್, ಕೀ ಡೈಲಾಗ್ ಬರೆದ್ಬಿಟ್ಟು ನಮಗೆ ಟೈಪಿಂಗ್ ಕೊಡ್ತಾರೆ. 2 ತಿಂಗಳು ಏನು ಮಾಡಲ್ಲ, ಸುಮ್ಮನೆ ಡಿಸ್ಕಸ್ ಮಾಡಿ ಯಾವುದು ಐಡಿಯಾ ಇರುತ್ತೆ ಐಡಿಯಾ ಡಿಸ್ಕಸ್ ಮಾಡಿ ಕೊನೆಯಲ್ಲಿ ಒಂದಿನ ಕೂತ್ಬಿಟ್ಟು ಇಡೀ ಈ ಸಿನಿಮಾ ಹಿಂಗಿರುತ್ತೆ ಅಂತ ಎಲ್ಲ ಸೀನ್ ಬರೆದು, ಸೀನ್ ಆರ್ಡ್ರ್ ಬರೆದು, ಅದು ಡೇಯಲ್ಲಿ ನಡೆಯುತ್ತಾ ನೈಟಲ್ಲಿ ನಡೆಯುತ್ತಾ, ಅದಕ್ಕೊಂದು ಕೀ ವರ್ಡ್ ಅಂತ ಇರುತ್ತೆ ಆ ಸೀನ್ಗೆ, ದಿ ಬೆಸ್ಟ್ ಡೈಲಾಗ್ ಅಂತ. ಆ ಡೈಲಾಗನ್ನ ಬರೆದ್ಬಿಟ್ಟು ಅದನ್ನು ಆಮೇಲೆ ಫೈನಲ್ ಮತ್ತೆ ಸೇರಿಸ್ತೀವಿ. ಬಟ್ ಈ ಡೈಲಾಗ್ ಇಲ್ಲಿ ಬರಲೇಬೇಕು ಅಂಥೇಳಿ ಅದನ್ನೆಲ್ಲ ಬರೆದ್ಬಿಟ್ಟು ಒಂದ್ಸರಿ ಕೊಡೋರು.
ಅವರು 3 ತಿಂಗಳು ಅದು ಇದು ಮಾಡಿ ನಮಗೆ ಕೊಟ್ಟರೆ ನಾವು ಅದನ್ನು ಟೈಪ್ ಮಾಡೋಕ್ಕೆ ಶುರು ಮಾಡ್ತಾಯಿದ್ವಿ. ಹಂಗೆ ಸರ್ ಪ್ರೋಸೆಸ್. ಅಂದ್ರೆ ನೀವು ಮೊದಲು ಸೇರ್ಕೊಂಡಿದ್ದು ಯಾವ ಥರ ಸರ್? ಅಂದ್ರೆ ಅವ್ರ ಟೀಮ್ಗೆ ಏನಾಗ್ಬಿಟ್ಟು ಸೇರ್ಕೊಂಡು? ನಾನು ಫಸ್ಟು ಮೈಸೂರಲ್ಲಿದ್ದಾಗ ಮೈಸೂರು ಸುರೇಶ್ ಅಂತ ಮ್ಯಾನೇಜರ್ ಇದ್ದಾರೆ, ಅವರು ಮತ್ತು ಸುಧೀರ್ ಅರಸ್ ಅಂತ ಅವರು ಪಾಪ್ಕಾರ್ನ್ ಮಂಕಿ ಟೈಗರ್ ಪ್ರೊಡ್ಯೂಸರ್ ಇದ್ದಾರಲ್ಲ ಅವರು, ಮತ್ತು ಮನು ಭರತ್ ಮತ್ತು ಮೋಹನ್ ಅಂತ ನಮ್ಮದು ಫ್ರೆಂಡ್ಸ್ ಇದ್ವು. ನಮ್ಮ ಮನೋರ ಕಡೆಯಿಂದ ನಾನು ಸುರೇಶ್ ಅವರು ಪರಿಚಯ ಆಗಿ ಆಮೇಲೆ ಸುಧೀರ್ ಅವ್ರು ಕರ್ಕೊಂಡು ಯೋಗರಾಜ್ ಸರ್ ಹತ್ರ ಪರಮಾತ್ಮ ಸಿನಿಮಾಗೆ ನನ್ನ ಕೆಲ್ಸಕ್ಕೆ ಸೇರಿಸಿದ್ದೆ. ಕ್ಲ್ಯಾಪ್ ಬಾಯ್ ಆಗಿ ಬಂದೆ. ಎಂಟ್ರಿನೇ ಪರಮಾತ್ಮ ಸಿನಿಮಾ. ಪರಮಾತ್ಮದಲ್ಲಿ ಅದೇನಂದರೆ ದಿನ 2 ಕ್ಯಾಮ್ರಾ ಇರ್ತಾಯಿತ್ತು. ಇಬ್ಬರು ಕ್ಲ್ಯಾಪ್ ಬಾಯ್ ಇದ್ರು, ಒಬ್ಬರು ಶ್ಯಾಮ್ ಅಂತ ಇದ್ರು, ನಾನೊಬ್ಬ ಇದ್ದೆ, ಇಬ್ಬರು ಕ್ಲ್ಯಾಪ್ ಬಾಯ್ ಆ ಸಿನಿಮಾಗೆ. ಆ ಸಿನಿಮಾ ಶೂಟಿಂಗ್ ಮುಗೀತಾ ಇದ್ದಂಗೆ ಅಣ್ಣ ಬಾಂಡ್ ಸಿನಿಮಾ ಶುರುವಾಗ್ತದೆ. ಅವಾಗ ನಮ್ಮ ಗಡ್ಡ ವಿಜಯ್ ಅವ್ರಿಗೆ ಗೊತ್ತಾಗ ಪ್ಲಸ್ ಮತ್ತು ದೇವರ ಸಿನಿಮಾ ಡೈರೆಕ್ಟ್ರು, ಅವರು ಸರ್ಗೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ರು. ಅವರು ಅವಾಗ ಪರಮಾತ್ಮದಲ್ಲಿ ನಮ್ಮ ಜೊತೆ ಕೆಲಸ ಮಾಡ್ತಾಯಿದ್ರು. ಬಟ್ ಅಣ್ಣ ಬಾಂಡ್ ಪ್ರೀ ಪ್ರೊಡಕ್ಷನ್ ನಡೀತಾ ಇತ್ತಲ್ಲ, ಅವಾಗ ಒಂದು ಹುಡುಗ ಬೇಕು ಅಂತ ಪರಮಾತ್ಮ ಸಿನಿಮಾದಿಂದ ನಾನು ಸೂರಿ ಸರ್ಗೆ ಅಣ್ಣ ಬಾಂಡ್ಗೆ ಹೋಗಿದ್ದೆ. ಅಂದ್ರೆ ಪುನೀತ್ ಸರ್ ಸಿನಿಮಾದಿಂದ ನಿಮ್ಮ ಎಂಟ್ರಿ? ಸರ್ ಸಿನಿಮಾನೇ, ಅದಾದ್ಮೇಲೆ ಶಿವಣ್ಣ ಅವ್ರ ಸಿನಿಮಾ. ಹಂಗೆ ಆವಾಗ ಅಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗಿತ್ತು. ಆವಾಗ ಗಡ್ಡ ವಿಜಯ್ ಅವರು, ಈಗ ಯಾರು ಅಸಿಸ್ಟೆಂಟ್ ಡೈರೆಕ್ಟರ್ ಇಲ್ಲ, ಶಿವು ಅಂತ ಇದ್ರು, ಚಾರ್ಲಿ ಅಂತ ಒಂದು ಸಿನಿಮಾ ಮಾಡಿದ್ರು, ಅವ್ರು ತೀರೋಗ್ಬಿಟ್ರು. ಅವರಿದ್ದರು ಸರ್ ಜೊತೆ. ಅವರು ಅವಾಗ ಯೋಗರಾಜ್ ಸರ್ ಸೂರಿ ಸರ್ದು ಒಂದೇ ಆಫೀಸ್ ಇರ್ತಾಯಿತ್ತು. ನಾವೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಯಾವ್ಯಾವ ಸಿನಿಮಾ ಬೇಕೋ ಆ ಸಿನಿಮಾಗೆ ಹೋಗ್ತಾ ಇದ್ವು ಅಷ್ಟೇ. ಆವಾಗ ಅಣ್ಣ ಬಾಂಡ್ ಟೈಮಲ್ಲಿ ಎಲ್ಲರೂ ಒಂದೊಂದು ಸಿನಿಮಾ ಬ್ಯುಸಿ ಇದ್ದಾಗ ನಮ್ದು ಇದು ಶೂಟಿಂಗ್ ಮುಗ್ದಿತ್ತಲ್ಲ, ನಾನು ಹೆಂಗೆ ಕೊನೆ ಅಸಿಸ್ಟೆಂಟ್ ಅಲ್ವಾ, ಸರ್ಗೆ ಒಬ್ಬ ಅಸಿಸ್ಟೆಂಟ್ ಆಗಿರಲಿ ಅಂತ ನನ್ನನ್ನು ಗಡ್ಡ ವಿಜಯ್ ಅವ್ರು ಹೇಳ್ಬಿಟ್ಟು ಸರ್ ಹತ್ರ ಕಳಿಸಿದ್ರು. ಅಂದ್ರೆ ಈಗಿನ ಸಿನಿಮಾ ಇಂಡಸ್ಟ್ರಿಲಿ ಒಂದು ಟ್ರೆಂಡ್ ಇದೆ, ಏನಂತ ಹೇಳಿದ್ರೆ ವರ್ಸ್. ಸೊ ಒಂದು ಸಿನಿಮಾದಿಂದ ಇನ್ನೊಂದು ಸಿನಿಮಾಗೆ ಒಂದು ಕಥೆನ ಲಿಂಕ್ ಮಾಡುವಂಥದ್ದು. ಇಲ್ಲಿ ಕನ್ನಡದಲ್ಲಿ ಗುಟ್ಟಾಗಿನೇ ಆ ಕೆಲಸ ನಡೆದಿದೆ, ಅದು ಸೂರಿ ಸರ್ ಸಿನಿಮಾಗಳಲ್ಲಿ. ನಿಮಗೆ ಗೊತ್ತಿರೋ ಹಾಗೆ ಕೆಂಡ ಸಂಪಿಗೆನಲ್ಲಿ ಕಾಗೆ ಬಂಗಾರನೂ ಜಾಯ್ನ್ ಆಗುತ್ತೆ. ಆ ಕ್ಲೈಮ್ಯಾಕ್ಸ್ ಸೀನ್ ಅಂತೂ ಅದ್ಭುತವಾಗಿದೆ. ಅದ್ರ ಬಗ್ಗೆ ಏನು ಅನಿಸ್ತು ಸರ್ ನಿಮ್ಗೆ ಆಗ? ಅಂದ್ರೆ ವರ್ಸ್ ಕೂಡ ಕ್ರಿಯೇಟ್ ಆಗಿದೆ ಈ ಸಿನಿಮಾದಲ್ಲಿ ಅಂತ ಕೇಳ್ಪಟ್ಟಾಗ. ಬಟ್ ಆ್ಯಕ್ಚುಲಿ ಅದನ್ನು ಫಸ್ಟು ಸ್ಟಾರ್ಟ್ ಮಾಡಿ ಸರ್ ಕನ್ನಡದಲ್ಲಿ ಕಡ್ಡಿಪುಡಿಲೇ ಹಾಕಿದ್ವಿ. ಆ್ಯಕ್ಚುಲಿ ಅಲ್ಪ ವಿರಾಮ ಅಂತ, ಟು ಬಿ ಕಂಟಿನ್ಯೂ ಅಂತಲೇ ಹಾಕಿದ್ದಿದ್ದು. ಅದರಲ್ಲಿ ಟ್ರೈ ಮಾಡಿದ್ವು. ಅದಾದಮೇಲೆ ಕೆಂಡ ಸಂಪಿಗೆಯಲ್ಲಿ ಈ ಪ್ರಶಾಂತ್ ಅವ್ರ ಪಾಯಿಂಟ್ ಆಫ್ ವ್ಯೂಯಿಂದ ಈ ಕತೆ ಹೆಂಗೆ ಹೋಗುತ್ತೆ ಅನ್ನೋದನ್ನು ಹಾಕಿದ್ವು. ಅದು ಚೆನ್ನಾಗಿ ರೀಚ್ ಆಗಿ ಇವತ್ತೂ ಆ ಸಿನಿಮಾ ಯಾವಾಗ ಮಾಡ್ತೀರ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಅದು ತುಂಬ ಭಾಳ ಖುಷಿ ಅನಿಸುತ್ತೆ. ಯಾವಾಗ ಅದನ್ನು ಇನ್ನೂ ಜ್ಞಾಪಕ ಇಟ್ಕೊಂಡು 10 years ಆದ್ರೂ ಕೇಳ್ತಾರಲ್ಲ, ಅದು ಭಾಳ ಖುಷಿ ಅನಿಸುತ್ತೆ. ಆಮೇಲೆ ಇವಾಗ ಕಾಗೆ ಬಂಗಾರದ ಬಗ್ಗೆನೇ ಮಾತಾಡ್ತಾ ಇದ್ವಿ. ಕಾಗೆ ಬಂಗಾರ ಇನ್ನೇನು ಬರುತ್ತೆ ಅನ್ನೋದು ಮತ್ತೆ ಆ ಸುದ್ದಿ ಓಡಾಡ್ತಾ ಇದೆ. ಅದರಲ್ಲೂ ಇನ್ನೇನು ಕೆಂಡ ಸಂಪಿಗೆಗೆ ಸೆಪ್ಟೆಂಬರ್ 11ಕ್ಕೆ 10 ವರ್ಷ ತುಂಬೋದ್ರಿಂದ ಒಂದು ದೊಡ್ಡ ಕಾರ್ಯಕ್ರಮ ಇದೆ, ಅಲ್ಲೇನೋ ಅನೌನ್ಸ್ ಆಗುತ್ತೆ ಅಂತ. ಸೊ ನಿಮಗೆ ಅದರಲ್ಲಿ ಪಾತ್ರ ಇರೋ ಬಗ್ಗೆ ಅಥವಾ ನಿಮ್ಗೆ ಏನಾದರೂ ಒಂದು ಸ್ಪೆಷಲ್ ಹಿಂಟ್ ಏನಾದರೂ ಗೊತ್ತಿದೆಯಾ ಸರ್? ಇಲ್ಲ, ನಮ್ಗೇನು ಗೊತ್ತಿಲ್ಲ. ಸರ್ ಹೇಳ್ಬೇಕಷ್ಟೇ, ನಮ್ಮ ಕಡೆಯಿಂದ ಯಾವುದೇ ಮಾಹಿತಿ. ಆ ಸಿನಿಮಾದ ಭಾಗವಾಗಿ ಈಗ ನಿಮ್ಗೆ ಕಾಗೆ ಬಂಗಾರ ನಿಮ್ಗೆ ಎಷ್ಟು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿದೆ ಅಂತ ಸರ್? ಅಯ್ಯೋ, ಆ ಸಿನಿಮಾಗೆ ಹೆಂಗೆ ಪ್ರೇಕ್ಷಕರಿಗೊಂದು ಕ್ಯೂರಿಯಾಸಿಟಿ ಇದೆಯಲ್ಲ, ಹಂಗೆ ನನಗೂ ಆ ಸಿನಿಮಾ ಅಷ್ಟೇ ಎಕ್ಸೈಟ್ ಆಗಿದ್ದೀನಿ. ಗೊತ್ತಿಲ್ಲ, ಸರ್ ಡಿಸೈಡ್ ಮಾಡಿ ಹೇಳ್ಬೇಕಷ್ಟೆ. ಕೆಂಡ ಸಂಪಿಗೆ ಗೆದ್ದಿದ ತಕ್ಷಣನೇ ಸೊ ನಿಮ್ಗೆ ಒಂದು ಲಾಂಗ್ ಗ್ಯಾಪ್ ಆಗುತ್ತೆ. ಸೊ ಆ ಸಿನಿಮಾ ಗೆದ್ದ ನಂತರ ಹೇಗಿತ್ತು ಸರ್ ನಿಮ್ಮ ಸಿನಿಮಾ ಜೀವನ? ಅಂದರೆ ನನಗೆ ಇದು ಗೆಲ್ತು ಆದಮೇಲೆ ಏನಾಗುತ್ತೆ ಅನ್ನೋ ಐಡಿಯಾನೂ ಇಲ್ಲ, ಇದು ಗೆಲ್ಲುತ್ತ ಅನ್ನೋ ಐಡಿಯಾನೂ ಇರಲಿಲ್ಲ. ಜಸ್ಟ್ ಕೆಲಸ ಮಾಡಿದ್ವು ಅಷ್ಟೇ. ಹೆಂಗೆ ಎಲ್ಲ ಇರೋ ಸಿನಿಮಾಗೂ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸರ್ ಜೊತೆ ಇದು ಕೆಲಸ ಮಾಡ್ತೀವಲ್ಲ, ಹಂಗೆ ಮಾಡಿದ್ವು. ಅದಾದಮೇಲೆ ಏನಾಗುತ್ತೆ ಅನ್ನೋದು ನನಗೆ ಐಡಿಯಾನೇ ಇರಲಿಲ್ಲ. ಅದಾದಮೇಲೆ ಫಸ್ಟ್ ಡೇ ಎಲ್ಲ ರಿಲೀಸ್ ಆದಾಗ ಇನ್ನೂ ಜ್ಞಾಪಕ ಇದೆ. ನಾನು ನಮ್ಮ ವಿಜಯ್ ಅವರು ಕೋ ಪ್ರೊಡ್ಯೂಸರ್ ಒಬ್ಬರಿದ್ದು, ಅವರು ನನಗೆ ಇನ್ನೂ ನನ್ಗೆ ಗುರ್ತಿಡಿತಾರೆ ಅಂತ ನನಗೆ ಗೊತ್ತಿಲ್ಲ. ಈಗ ಗುರ್ತಿಡಿತಾರೋ ಇಲ್ವಾ. ಸರಿ, ನವರಂಗ್ ಹೌಸ್ಫುಲ್ ಆಗೈತೆ, ನೈಟ್ ಶೋ ಅಂತ ಅಲ್ಲಿಗೆ ಸುಮ್ಮನೆ ಹೋಗಿ ನಿಂತ್ಕೊಂಡೆ. ಗುರ್ತಿಡಿತಾರೋ ಹಿಡಿಯಲ್ವ. ಆವತ್ತು ನನ್ನ ಲೈಫಲ್ಲಿ ಫಸ್ಟ್ ಟೈಮು ಸಿನಿಮಾಗೇನು ಪವರ್ ಇದೆ ಅಂತ ಗೊತ್ತಾಗಿತ್ತು. ಬಾಲ್ಕನಿಲಿ ಹೋಗಿ ನಿಂತಿದ್ದೆ. ಅದು ಎಷ್ಟು 9:30 10:30 ಆ ಟೈಮಲ್ಲಿ ಬಿಟ್ಟಿತ್ತು. ಹೋಗಿ ನಿಂತಿದ್ದೆ, ಸುಮ್ಮನೆ ಹಿಂಗೆ ಬಿಡ್ತು. ನನ್ನ ಜೊತೆ ನನ್ನ ಫ್ರೆಂಡ್ ಒಬ್ಬರು ಎಷ್ಟೇ ಜನ ಇದೆ, ಸುಮ್ಮನೆ ನಿಂತ್ಕೊಂಡು ಎಲ್ಲರೂ ಒಂದಷ್ಟು ಜನ ಹಿಂಗೆ ನೋಡ್ಕೊಂಡು, ನೀನು ಅವನೇ ಅಲ್ವಾ ಅಲ್ಲಿ ಮಾಡಿರೋ, ಎಷ್ಟು ಕಷ್ಟ ಕೊಟ್ಬಿಟ್ಟವ್ರಪ್ಪ ನಿಮಗೆ ಸಿನಿಮಾದಲ್ಲಿ ಅಂತ ಹೇಳು. ಹಂಗೆ ಹೇಳಿದ ತಕ್ಷಣ ಆಮೇಲೆ ಜನ ಜಾಸ್ತಿ ಆಗಿ ನಮ್ಮ ಕೆಳಗಡೆಗೆ ಹೋಗೋಕ್ಕಾಗದಿರಂಗೆ ವಯಸ್ಸಾದವರೆಲ್ಲ ಸಿಕ್ಕಿ ಅವರೆಲ್ಲ ಮಾತಾಡಿ
ಅವಾಗ ಅನ್ನಿಸ್ತು, ಓ ಇದು ಈ ಥರ ಆಗಿದೆಯಾ. ಆಮೇಲೆ ಹೋಗ್ತಾ ಹೋಗ್ತಾ ಏನಂದರೆ, ಈ ಸಿಗ್ನಲ್ ಇದ್ದರೆ ಪೊಲೀಸವ್ರು ನೋಡಿದ್ರೆ ಒಳ್ಳೆ ಸಿನಿಮಾ ರೀ, ನಮ್ಮ ಪೊಲೀಸವ್ರು ಕರೆಕ್ಟಾಗಿ ಅಂದರೆ ಎಲ್ಲರೂ ಅವ್ರ ಮನೆ ಹುಡುಗನ ಥರ ನನ್ನ ಮಾತಾಡ್ಸೋಕ್ಕೆ ಶುರು ಮಾಡಿದ್ರು. ಅದು ಭಾಳ ಅನ್ಇಮ್ಯಾಜಿನಬಲ್. ಅಂದರೆ ಮೊದಲು ಅಸಿಸ್ಟೆಂಟ್ ಡೈರೆಕ್ಟರ್ ಅಲ್ಲ, ಹೆಂಗಂದ್ರೆ ಹಂಗೆ ಓಡಾಡೋ, ಅಂದರೆ ಒಂದು ಡಿಗ್ನಿಟಿ, ಒಂದು ಮ್ಯಾನರ್ಸ್ ಇರುತ್ತಲ್ಲ ಚಿಕ್ಕದು, ಆ ಮ್ಯಾನರ್ಸ್ ಇಲ್ದಿರಂಗೆ ಇರ್ತಾಯಿದ್ದು. ಇವಾಗ ನಮ್ಮನ್ನು ಯಾರು ನೋಡ್ತಾರೆ, ಅಟ್ಲೀಸ್ಟ್ ಸ್ವಲ್ಪ ಬಿಹೇವಿಯರ್ ಕರೆಕ್ಟಾಗಿರಬೇಕು. ಆಮೇಲೆ ಯಾರೋ ಸಿಕ್ಕಿ ಮಾತಾಡಿಸ್ತಾರೆ, ಅವ್ರಿಗೆ ಚೆನ್ನಾಗಿ ಸ್ಪಂದಿಸ್ಬೇಕು. ಈಗ ಮೊದಲೆಲ್ಲ ಯಾರಾದರೂ ಬಂದು ಮಾತಾಡ್ಸಿದ್ರೆ ಯಾರು ಹೇಳಿ ನನಗೆ ಗೊತ್ತಾ ಅಂದೆ. ಈಗ ನಿಮ್ಮನ್ನೇ ನಮ್ಮ ಫೇಸ್ ಯಾರಿಗೂ ಗೊತ್ತಿಲ್ಲ ಅಂದಾಗ ಬ್ಯಾಕ್ ಯಾರೋ ಒಬ್ಬರು ಬಂದು ಹಿಂಗೆ ಮಾತಾಡಿಸಿದಾಗ ನಾವು ಅವರು ಹೌದಾ ಎಲ್ಲ ಕೇಳ್ತೀವಿ. ಇವಾಗ ನಾನು ಯಾರು ಮಾತಾಡ್ಸಿದ್ರು ಅವ್ರು ಯಾಕೆ ಮಾತಾಡಿಸಿದ್ರು ಅಂತ ಸಿಕ್ಕಿದ ತಕ್ಷಣ ನಿಮಿಷನೇ ಚೆನ್ನಾಗಿ ಥ್ಯಾಂಕ್ ಯು. ಅದು ಸ್ಟಾರ್ಟಿಂಗು ಈ ಹೆಂಗೆ ನಾನು ಗುರ್ತಿಟ್ಬಿಟ್ಟು ಮಾತಾಡಿಸ್ತಾ ಇದ್ದಾರೆ ಅಂತ ನಂಗೆ ಮಿಸ್ಟ್ರಿ ಇತ್ತು. ಯಾಕಂದರೆ ನಮ್ಮ ಸಿನಿಮಾ ಒಂದು 100 days ಓಡ್ತು, ಓಕೆನಾ. 100 days ಆದಮೇಲೂ 9 ತಿಂಗಳಾದ್ಮೇಲೂ ವಾಪಸ್ ನಮ್ಮ ಫೇಸ್ನ ಜ್ಞಾಪಕ ಇಟ್ಕೊಂಡು ಯಾವುದೋ ಸರ್ಕಲಲ್ಲೋ ಯಾವುದೋ ಶಾಪ್ಗೆ ಹೋದಾಗಲೂ ಮಾತಾಡಿಸ್ತಾರಲ್ಲ, ಆ ಮೆಮೊರಿ ಪವರು ಹೆಂಗಾಯ್ತು ಅಂತ ಅದೆಲ್ಲ ಇವಾಗಲೂ ವಿಸ್ಮಯ. ಯಾರಾದರೂ ಸಿಕ್ಕಿ ಮಾತಾಡ್ಸಿದ್ರು ಹೆಂಗೆ ಜ್ಞಾಪಕ ಇಟ್ಕೊಂಡಿರ್ತಾರೆ. ಅಂದರೆ ಈ ಥರದ ಸಿಚುವೇಶನ್ಸು ಲೈಫಲ್ಲಿ ಕೆಲವ್ರಿಗೆ ಮಾತ್ರ ಸಿಗುತ್ತೆ ಸರ್. ಮತ್ತು ಈ ಸಿನಿಮಾ ರಿಲೀಸ್ ಆಗೋ ದಿವಸದವರೆಗೂ ನಿಮ್ಗೆ ಗೊತ್ತಿರಲ್ಲ ಇಷ್ಟು ದೊಡ್ಡ ಹಿಟ್ ಆಗುತ್ತೆ. ಅಂದರೆ ಯಾವುದೇ ಸಿನಿಮಾನೂ ನಾವು ಅಷ್ಟು ಹೋಪ್ ಇಟ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ತುಂಬ ಹೋಪ್ ಇರೋ ಸಿನಿಮಾಗಳನ್ನ ಸೋತಿರೋದು ನೋಡಿದ್ದೀವಿ, ಹೋಪೇ ಇಲ್ದಿರೋ ಸಿನಿಮಾಗಳು ದೊಡ್ಡ ಮಟ್ಟಿಗೆ ಹಿಟ್ ಆಗಿರೋದನ್ನ ನೋಡಿದ್ದೀವಿ. ಸೊ ನಿಮ್ದು ಅದರಲ್ಲೂ ಹೊಸಬರ ಸಿನಿಮಾ, ಸೊ ನೀವು ಮೊದಲನೇ ಬಾರಿಗೆ ಹೀರೋ ಆಗಿ ಆ್ಯಕ್ಟ್ ಮಾಡ್ತಾ ಇದ್ರಿ. ಹಿಂದಿನ ದಿನ ಹೇಗಿತ್ತು ಸರ್ ನಿಮ್ಮ ಪರಿಸ್ಥಿತಿ? ನಾಳೆ ಸಿನಿಮಾ ರಿಲೀಸ್ ಆಗ್ತಿದೆ ಅಂದಾಗ ಹಿಂದಿನ ದಿನ ಈಗ PRK ಆಫೀಸ್ ಇದೆಯಲ್ಲ, ಅದು ವಜ್ರೇಶ್ವರಿ ಕಂಬೈನ್ಸ್ ಹಳೆ ಬಿಲ್ಡಿಂಗ್ ಇತ್ತು. ಹಳೆ ಬಿಲ್ಡಿಂಗಲ್ಲಿ ಮೇಲ್ ಮಲಗಿದ್ವಿ ಎಡಿಟಿಂಗಲ್ಲಿ. ನಾನು ಮಹೇಶ್ ಅಂತ ಒಬ್ಬರು ಅಸಿಸ್ಟೆಂಟ್ ಎಡಿಟ್ರು ಮಲಗಿದ್ವಿ. ಅಲ್ಲೊಂದು ಹಾಲಲ್ಲಿ ಮಲಗಿದ್ವಿ, ಅದು ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿತ್ತು. ಅಲ್ಲೊಂದು ಅಣ್ಣವ್ರದ್ದೊಂದು ಫೋಟೋ ಆಗಿತ್ತು, ವೈಟ್ ಪಂಚೆ ವೈಟ್ ದೊಡ್ಡ ಫೋಟೋ. ಅದು ಅಲ್ಲಿ ಹಳೆ ಆಫೀಸ್ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ, ಹಿಂಗಿತ್ತು, ಹಿಂಗೆ ಒಳಗಡೆ ಎಂಟ್ರಿ ಆದರೆ ಎದುರುಗಡೆ, ಅದ್ರ ಕೆಳಗಡೆ ಮಲಗಿದ್ವಿ ನಾವು. ಮಲಗಿಬಿಟ್ಟು ಬೆಳಗ್ಗೆ ಎದ್ಬಿಟ್ಟು ಅವ್ನ ಮುಖ ನೋಡಿದೆ, ಹೀರೋ ಆಗೋದಲ್ವ ಅಂತಂದೆ. ಅಯ್ಯೋ ಏನೋ ನೋಡೋಣ ಹೀರೋ ಅಂತ ಹೇಳಿ ಸುಮ್ಮನೆ ಅದೇನೋ ಗೊತ್ತಿಲ್ಲ ಕೋಇನ್ಸಿಡೆಂಟ್. ಅಣ್ಣವ್ರ ಕಂಪ್ನಿ ಒಳಗಡೆನೆ ಮಲಗಿದ್ದೆ. ಅವತ್ತು ಅವ್ರ ಕಂಪ್ನಿಲಿ ಅಣ್ಣ ಬಂಡಲ್ ಕೆಲಸನೂ ಮಾಡಿದ್ದೆ, ನನಗೆಲ್ಲ ಅಲ್ಲಿ ಮಲಗಿದ್ದೆ. ಬೆಳಗ್ಗೆ ಎದ್ಬಿಟ್ಟು ಆ್ಯಕ್ಟಿವಾ ಬೈಕು ಸೀದಾ ಬೈಕ್ ಸ್ಟಾರ್ಟ್ ಮಾಡಿ ಮೂವಿ ಲ್ಯಾಂಡ್ ಮುಂದೆ ಹೋದೆ. 7:15 ಕೀನೇ ಓಪನ್ ಮಾಡಿಲ್ಲ ಗೇಟ್ದು. ನಂಬರಿ ಕಟ್ಬಿಟ್ಟು ಜನ ಇಲ್ಲ ಓಪನ್ ಆಗಿಲ್ಲ ಥಿಯೇಟ್ರ್ 7:15ಗೆ. ಅದ್ರ ಮುಂದೆನೂ ಒಬ್ರು ಓಡಾಡ್ತಾ ಇಲ್ಲ. ನನಗೆ ಯಾರು ಬರದೆ ಹೋದ್ರೆ ಏನಾಗುತ್ತೋ ಏನೋ. ಯಾಕಂದರೆ ನಾವೆಲ್ಲ ದೊಡ್ಡ ದೊಡ್ಡ ಹೀರೋಗಳು ಸಿನಿಮಾಗಳು ಕೆಲಸ ಮಾಡಿದ್ವಲ್ಲ, ಅದು ಹಿಂದಿನ ದಿನದಿಂದನೇ ಥಿಯೇಟ್ರ್ ಹತ್ರ ಪಟಾಕಿ ಹೊಡೆದು ಅದು ಸಿಂಗಾರ ಮಾಡಿ ಜನ ಎಲ್ಲ ಹಾಕಿ ಅದಿತ್ತಲ್ಲ. ನಮ್ಮದು ನೋಡಿದಾಗ ಯಾರೂ ಇಲ್ಲ. ಸರಿ ಏನಾಗುತ್ತೋ ಗೊತ್ತಿಲ್ಲ. ಮತ್ತೆ ಅಲ್ಲಿಂದ ಆಫೀಸ್ಗೆ ಹೋಗಿ ಆಫೀಸಲ್ಲಿ ಸ್ನಾನ ಮಾಡಿಕೊಂಡು ಒಂದು ವೈಟ್ ಶರ್ಟ್ ಹಾಕ್ಕೊಂಡು ಸೀದಾ ಗುಡ್ಡೆ ಗಣಪತಿ ಇದೆಯಲ್ಲ ಅಲ್ಲಿ ಬಂದು ದೇವ್ರ ಕೈ ಮುಗಿದು ಸೀದಾ ನಮ್ಮ ಪ್ರಶಾಂತ್ ಸಿದ್ದಿ ಇದ್ದಾರೆ ಕಾಗೆಮಂಗ್ಲ, ಅವ್ರು ನಾವಿಬ್ಬರು ಒಟ್ಟಿಗೆ ಹೋಗಿದ್ದು. ಅಲ್ಲೋಗಿ ಸಿನಿಮಾ ಶುರು ಆಯಿತು. ನಿಂತ್ಕೊಂಡಿದ್ದೆ ಇಬ್ಬರು. ಆ ಮೂವಿ ಲ್ಯಾಂಡಲ್ಲಿ ಏನಂದರೆ ಬಾಲ್ಕನಿ ಸೆಕೆಂಡ್ ಸಪ್ರೇಟ್ ಇಲ್ಲ, ಸುಮ್ಮನೆ ಸ್ಲೋಪ್ ಅಷ್ಟೇ. ಸುಮ್ಮನೆ ನಿಂತ್ಕೊಂಡು ನೋಡಿದ್ವಿ, ಯಾರೂ ಒಂದು ಸೌಂಡ್ ಮಾಡ್ತಾಯಿಲ್ಲ. ನಾವು ಎಲ್ಲ ಮಾಸ್ ಹೀರೋ, ಅಪ್ಪು ಸರ್ ಸಿನಿಮಾ ಹೀರೋ ಎಂಟ್ರಿ ವಿಜುವಲ್ ಇದೆಲ್ಲ ನೋಡಿದ್ವಲ್ಲ, ನಮ್ದಕ್ಕೆ ಎಲ್ಲರೂ ಸುಮ್ಮನೆ ಕೂತವ್ರು. ನಾವು ನೋಡಿದ್ವು ಇದು ಯಾಕೋ. ಈಚೆ ಬಂದು ನಮ್ಮ ಶಶಿ ಪ್ರಸಾದ್ ಅಂತ ಇದ್ದಾರೆ ರಿವ್ಯೂ ಮಾಡಿ, ಅವ್ರು ಬಂದು ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೊಟ್ಟೋದ್ರು. ಆಮೇಲೆ ಒಂದಷ್ಟು ಜನ ಸಕ್ಕತ್ತಾಗೈತೆ ಪಿಕ್ಚರ್ ಹಂಗೆ ಹಿಂಗೆ ಅಂದರು. ನಮಗೆ ಏನು ನಮ್ಮದೇ ಹೇಳ್ತಾ ಇದ್ದಾರಾ ಬೇರೆದೇನಾದ್ರು ಹಂಗೆ ಹೇಳಿದ ತಕ್ಷಣ ಶಶಿ ಪ್ರಸಾದ್ ಅವರು ಒಂದು ರಿವ್ಯೂ ಬರ್ತಿದ್ರು, ಅದರಲ್ಲಿ 4 ಸ್ಟಾರ್ ಕೊಟ್ಟಿದ್ರು. ಆವಾಗ 1:15 ಜಿಯೋ ಬಂತು. ಏನಂದರೆ ಯಾರು ಎಕ್ಸೈಟಾಗಿ ಏನು ನಗ್ತಾನೂ ಇಲ್ಲ, ಅಳ್ತಾನೂ ಇಲ್ಲ, ಏನೂ ರಿಯಾಕ್ಷನ್ ಇಲ್ಲ ಸಿನಿಮಾ ನೋಡ್ಬೇಕಾದ್ರೆ. ನಮಗಂತೂ ಇದು ಯಾಕೋ ವರ್ಕ್ ಆಗಲಿಲ್ಲ ಅಂತ ಅಂದ್ಕೊಂಡ್ವಿ. ಬಟ್ ದೇವ್ರ ದಯದಿಂದ ಅದು ಬೇರೆ ಥರ ಅರ್ಥ ಮಾಡಿಕೊಂಡು ಅವತ್ತು ಶುರುವಾಗಿದ್ದು ಕಂಟಿನ್ಯೂ ಅದಂಗೆ ಟಿಲ್ ಡೇ. ನನ್ನ ಒಂದಷ್ಟು ಜನ ಮ್ಯಾಕ್ಸಿಮಮ್ 80% ಜನ, ಒಂದು 60-70% ಜನ
ಕೆಂಡ ಸಂಪಿಗೆಯಲ್ಲಿ ಗುರ್ತು ಹಿಡಿದ್ರೆ ಇನ್ನೊಂದು 40% ಕಾಲೇಜ್ ಕುಮಾರದಿಂದ ಗುರ್ತು ಹಿಡಿದ್ರೆ. ಸೊ ಇವಾಗ ಪ್ರಶಾಂತ್ ಸಿದ್ದಿ ಅವ್ರ ಬಗ್ಗೆ ಹೇಳ್ತಾ ಇದ್ರಿ ಸರ್, ನಿಮ್ದು ಅವ್ರದ್ದು ಸ್ನೇಹ ಹೇಗೆ ಶುರುವಾಗಿದ್ದು ಅಂತ? ಹೀಗೆ ಪರಮಾತ್ಮದಲ್ಲಿ ನನ್ನ ಕೊನೆಯ ಸ್ಟೆಂಟು ಒಂದು ಫಸ್ಟ್ ಸಿನಿಮಾದು, ಅವನು ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಕ್ಕೆ ಬಂದಿದ್ದು. ಅವಾಗಿಂದ ಫ್ರೆಂಡ್ಸ್ನ ಒಂದು 15-16 ವರ್ಷದಿಂದ ಒಟ್ಟಿಗೆ ತಿಂಡಿ ಮಾಡೋದು, ಇಬ್ಬರಿಗೂ ಅರ್ಧ ಒಡೆ ಹಂಚ್ಕೊಂಡು ತಿನ್ನೋದು, ಆ ಥರ ಫ್ರೆಂಡ್. ತುಂಬ ಝೀರೋಯಿಂದ ಇಬ್ಬರಿಗೂ ಕೆರಿಯರ್ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ಒಟ್ಟಿಗೆ ಕೆಲಸ ಸ್ಟಾರ್ಟ್ ಮಾಡಿದ್ರಿ ಬ್ಯಾಕ್ ಎಂಡಲ್ಲಿ. ಸೊ ಕ್ಯಾಮ್ರಾ ಮುಂದೆ ಬಂದು ಇಬ್ರು ಒಟ್ಟಿಗೆ ಕೆಲಸ ಮಾಡುವಾಗ ಅವ್ರಿಗೂ ಒಂದು ತುಂಬ ಡಿಫ್ರೆಂಟ್ ಕ್ಯಾರೆಕ್ಟರ್ ಸಿಕ್ಕಿರುತ್ತೆ, ಕಾಗೆ ಬಂಗಾರ ಅಂತ. ನಿಮಗೂ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಸಿಕ್ಕಿರುತ್ತೆ. ಸೊ ಹೇಗೆ ಅದನ್ನ ಮ್ಯಾನೇಜ್ ಮಾಡ್ಕೊಂಡು? ಅಂದರೆ ಪ್ರಶಾಂತ್ ನೀನಾಸಮ್ಮಲ್ಲಿ ತುಂಬ ಹೆಸರು ಮಾಡಿ ಒಳ್ಳೆ ನಟ ಆಗಿರೋದ್ರಿಂದ, ಅವ್ರು ಇರೋದ್ರಿಂದ ನನಗೆ ಭಾಳ ಹೆಲ್ಪ್ ಆಗ್ತಾಯಿತ್ತು. ಅವ್ನು ನಂದೇನಾರು ಫಂಬಲ್ ಆಗೋದು ಇಲ್ಲ ಗೆಸ್ಚರ್ ಏನಾರು ಇದ್ದಿದ್ದಾಗ ಹಿಂಗೆ ಮಾಡಿ ಹಿಂಗೆ ಅಂತ ಅದು ನನಗೆ ತುಂಬ ಹೆಲ್ಪ್ ಆಯಿತು. ಅದ್ರ ಜೊತೆಗೆ ಆಮೇಲೆ ನಾವಿಬ್ಬರಿಗೂ ಯಾವುದೇ ಯಾರೋ ಆ್ಯಕ್ಟ್ರು ಅದು ಇದು ಏನು ಫ್ರೆಂಡ್ಸ್ ಅಲ್ವಾ, ಟಕ ಮಾಡ್ತಾಯಿದ್ವು. ಅದು ಜಲ್ದಿ ನ್ಯಾಚುರಲ್ ಆಗಿ ಕ್ಯಾಪ್ಚರ್ ಆಯ್ತಾಯಿತ್ತು. ಅದು ಭಾಳ ಅಂದರೆ ಈಗ ಯಾರೋ ಹೊಸಬ್ರು ನಮ್ಮ ಸೀನಿಯರ್ ಯಾರಾದರೂ ಬಂದರೆ ನಮ್ಗೊಂದು ಸಣ್ಣ ಅಳಕಿರುತ್ತಲ್ಲ, ಅದೇನು ಇರ್ತಾ ಇರಲಿಲ್ಲ. ಸರ್ ಇದನ್ನು ಹೇಳೋರು, ನಾವು ಅದು ಇದು ನೋಡ್ಕೊಂಡು ಹಿಂಗೆ ಮಾಡಿದ್ರೆ ಆಗುತ್ತಲ್ಲ ಸರ್, ಹಿಂಗೆ ಮಾಡಿ ಅಂತ ಆ ಥರ. ಅದು ಭಾಳ ಈಸಿ ಆಯ್ತು ಅವ್ರು ಮಾಡಿ. ಈಗ ರೀಸೆಂಟಾಗೂ ಒಂದು ವಿಡಿಯೋ ವೈರಲ್ ಆಗಿತ್ತು, ನೀವು ಹಳೆ ನೆನಪುಗಳನ್ನೆಲ್ಲ ನಿಂತ್ಕೊಂಡು ಅವ್ರ ಜೊತೆ ಒಂದು ವಿಡಿಯೋ ಮಾಡಿದ್ರಿ. ಸೊ ಅವರ ಕಾಂಬಿನೇಷನಲ್ಲಿ ಯಾವುದಾದ್ರೂ ಸಿನಿಮಾ ರೆಡಿ ಆಗ್ತಾ ಇದೆಯಾ ಅಂತ ಜನರು ಕುತೂಹಲ. ಆ್ಯಕ್ಚುಲಿ ಪ್ರಶಾಂತ್ ಸಿದ್ದಿ ಅವರು ನನಗೊಂದು ಸಿನಿಮಾ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಅದು ಪ್ರೊಡಕ್ಷನ್ ಕಡೆಯಿಂದ ಕನ್ಫರ್ಮ್ ಆಗಿದೆ. ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾಡಿ ಟೈಟ್ಲೆಲ್ಲ ರಿಲೀಸ್ ಮಾಡಿ. ಸೊ ನಿಮ್ಗೆ ಕೆಂಡ ಸಂಪಿಗೆ ಆದಮೇಲೆ ಕಾಲೇಜ್ ಕುಮಾರ್ ಕೂಡ ಸಿಕ್ಕಾಪಟ್ಟೆ ದೊಡ್ಡ ಹಿಟ್ಟನ್ನು ಕೊಡುತ್ತೆ, ಒಂದು ತಿರುವನ್ನು ಕೊಡುತ್ತೆ. ಸೊ ಆ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ಸರ್? ಆ ಕಾಲೇಜ್ ಕುಮಾರ ಏನಂದರೆ, ಸಂತು ಅವರು ನಾವು ಚಾಲೆಂಜಿಗೆ ತಗೊಂಡು ಮಾಡಿದ ಸಿನಿಮಾ, ಸಕ್ಸಸ್ ಮಾಡಲೇಬೇಕು ಈ ಸಿನಿಮಾನ ಏನಾದರೂ ಆಗಲಿ. ತುಂಬ ಫಾರ್ಮುಲಾ ಇರುವಂಥ ಒಂದು ಕತೆ. ಆಮೇಲೆ ಚಿಕ್ಕ ಮಕ್ಕಳಿಂದ ಹಿಡಿದು ಫ್ಯಾಮಿಲಿ, ಯಂಗ್ಸ್ಟರ್ಸು ಎಲ್ಲರನ್ನೂ ಕವರ್ ಆಗಬೇಕು. ಆ ಕಥೆಯಿಂದ ಎಲ್ಲರಿಗೂ ಇಷ್ಟ ಆಗಬೇಕು. ಚಿಕ್ಕ ಮಕ್ಳಿಗೂ ನೋಡೋಂಗಾಗಬೇಕು, ಫ್ಯಾಮಿಲಿ ನೋಡೋಂಗಾಗಬೇಕು, ಇವತ್ತಿನ ಯುವಕರು ನೋಡಬೇಕು ಅಂತ ಸಖತ್ತು ಕಷ್ಟಪಟ್ಟು ಎಲ್ಲ ಮಾಡಿ ಆ ಸಿನಿಮಾಗೆ ಬರೆದಿರೋ ಸೀನ್ ಒಂದು 3 ಸಿನಿಮಾಗೆ ಬರಿಬೋದು, ಅಷ್ಟು ಸೀನ್ ಬರೆದಿಟ್ಟಿವಿ. ಆ ಸಿನಿಮಾನ ಮಾಡಿದ್ವಿ. ಆ ಸಿನಿಮಾ ದೇವ್ರ ದಯದಿಂದ ದೊಡ್ಡ ಹಿಟ್ಟಾಗಿ ಇವತ್ತು ಸ್ಕೂಲು ಕಾಲೇಜಲ್ಲಿ ಯಾರಾದರೂ ಪೇರೆಂಟ್ಸ್ ಸಿಕ್ಕಿದಾಗ ನಮ್ಮ ಮಗ ಓದಲಿಲ್ಲ ಅಂದ್ರೆ ನಿಮ್ಮ ಸಿನಿಮಾ ತೋರಿಸ್ತೀನಪ್ಪ ಅವ್ರಿಗೆ ಅಂತ ನಾವು ಹೋಗ್ಬಿಡ್ತೀವಿ ಕಾಲೇಜ್ಗೆ ಅಂತೆಲ್ಲ ಹೇಳೋದು. ಆವಾಗ ತುಂಬ ಖುಷಿ ಆಯಿತು. ಅದು ಆಮೇಲೆ ತೆಲುಗು ಮತ್ತು ತಮಿಳಲ್ಲೂ ಮಾಡೋದು. ಅದು ನಾವೇನು ಅಂದ್ಕೊಂಡ್ವು, ನಾವು ಏನು ತುಂಬ ಕಷ್ಟಪಟ್ಟು ಮಾಡೋದು. ಆ್ಯಕ್ಚುಲಿ ಸಿನಿಮಾ ಕೊಟ್ಟು ಸಕ್ಸಸ್ ಭಾಳ. ಇವತ್ತೂ ಎಷ್ಟೋ ಜನ ಮೆಸೇಜ್ ಆ ಥರದ್ದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಮಾಡಿ ಅಂತ, ಅದಕ್ಕೆ ಟ್ರೈ ಮಾಡ್ತಾರೆ ನೆಕ್ಸ್ಟ್ ಮಾಡ್ತಾರೆ. ಸೊ ಅದು 2 ಹಿಟ್ ಆಗುತ್ತೆ, ಕೆಂಡ ಸಂಪಿಗೆ ಆದಮೇಲೆ ಕಾಲೇಜ್ ಕುಮಾರ್ ಕೂಡ ಹಿಟ್ ಆಗುತ್ತೆ. ಸೊ ನೀವು ಇಂಡಸ್ಟ್ರಿನಲ್ಲಿ ಫೇಸ್ ಮಾಡಿದಂಥ ಸಮಸ್ಯೆಗಳೇನಾದರೂ ಇದೆಯಾ ಸರ್? ಅಂದರೆ ಸಿಕ್ಕಾಪಟ್ಟೆ ಕಾಲು ಎಳೆಯೋರು ಅಥವಾ ತೊಂದರೆ ಮಾಡೋರು, ಈ ಥರದ್ದೆಲ್ಲ ಸಮಸ್ಯೆಗಳು ಶುರುವಾಗುತ್ತೆ ಈ ಸಿನಿಮಾಗೆ. ಕಾಲೇಜ್ ಕುಮಾರ್ ಶುರು ಆದಮೇಲೆ ಆ ಥರದ್ದು ಏನಾದರೂ ಘಟನೆಗಳು, ಇನ್ಸಿಡೆಂಟ್ಗಳೇನಾದ್ರು ನಡೀತಾ ಸರ್? ಇಲ್ಲ, ಹಂಗೇನಿಲ್ಲ ಸರ್. ಇಲ್ಲಿ ಏನಾದರೂ ಸಕ್ಸಸ್ ಆದರೆ ಅವಾಗ ತುಂಬ ಇದಾಗುತ್ತೆ. ಇಲ್ಲಿ ಏನೂ ಆಗಲಿಲ್ಲ ಅಂದರೆ ಯಾರು ಇದು ಮಾಡಲ್ಲ. ಬಟ್ ಇಲ್ಲಿ ಏನಿಲ್ಲ ಸರ್, ಆ ಥರ ಏನಿಲ್ಲ. ಗಾಸಿಬ್ಗಳಾಗ್ತಾ ಇರುತ್ತೆ ಬಿಟ್ಟರೆ ಎದುರುಗಡೆ ಯಾರೂ ಹೇಳಲ್ಲ ಸರ್. ಹಿಂದೆಯಿಂದ ಮಾತಾಡ್ಬೋದು ಅಷ್ಟೇ. ಬಟ್ ಅದೇನು ಮಾಡೋಕ್ಕಾಗಲ್ಲ ಸರ್. ಎಲ್ಲರೂ ಅದನ್ನು ಅನುಭವಿಸ್ಕೊಂಡೆ ಎಲ್ಲದನ್ನು ದಾಟಿ ಹೋಗಿರೋದು. ಅದು ಮಾಮೂಲಿ ಆಗ್ತಾ ಇರುತ್ತೆ. ವಸ್ತ್ರಲ್ಲಿ ನನಗೆ ಯಾಕೆ ಹಿಂಗೆ, ಅದು ತುಂಬ ಆ್ಯಂಗ್ಸೈಟಿ ಥರ ಆಗ್ತಾಯಿತ್ತು. ನಾನು ಹೋಗ್ತಾನೆ ಇರಲಿಲ್ಲನು. ಆಮೇಲೆ ಹೋಗ್ತಾ ಇದು ಅಭ್ಯಾಸ ಆಯ್ತು, ಇದಿರೋದೇ ಹಿಂಗೆ ಅಂತ. ನಾವೇನು ಅಂತ ಕ್ಯಾರೆಕ್ಟ್ರು ಅರ್ಥ ಆಗೋವರೆಗೆ ಮಾತ್ರ ಆ ಸಮಸ್ಯೆ ಆಗೋದು ಅಂತ ಅನ್ನಿಸ್ತು. ಇವಾಗ ಆ ಥರದ್ದೇನು ಸಮಸ್ಯೆ ಇಲ್ಲ. ಅದಾದಮೇಲೆ ಮತ್ತೊಂದು ಗ್ಯಾಪ್ ತಗೊಳ್ತೀರಾ ಕಾಲಪತ್ತರ್ಗೆ. ಸೊ ಆ ಸಿನಿಮಾದ ಅನುಭವ ಹೇಗಿತ್ತು ಅಂತ? ಆ ಸಿನಿಮಾದ ಅನುಭವ ಅದು ನನ್ನ ಥರ ಎಲ್ಲ ನಾನು ಆ್ಯಕ್ಚುಲಿ ಕಾಲಪತ್ತರ್ಗೆ ಡೈರೆಕ್ಟರ್ ಆಗಬೇಕು ಅಂತ ಇರಲಿಲ್ಲ. ಡೈರೆಕ್ಟರ್ ಆದೆ. ಮೊದಲನೇದಾಗಿ ಹೀರೋ ಆಗಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಅದೇ ಭಗವಂತ ಸೂರಿ ಸರ್ ಕೈಯಲ್ಲಿ ಅದು ಮಾಡಿಸ್ತು. ಈ ಸಿನಿಮಾಗೆ ನಾನು ಡೈರೆಕ್ಟರ್ ಆಗಬೇಕು ಅಂತೇಳಿ, ಬಟ್ ಕತೆ ಬೈ ಮಾಡಿದ್ದೆ, ನಂಗೆ ಇಷ್ಟ ಆಗಿತ್ತು. ಅದನ್ನು ಬೇರೆಯವ್ರು ಮಾಡಿ ಅಂತೇಳಿ ಅದೊಂದು ಸ್ವಲ್ಪ ಚೇಂಜಸ್ ಆಗಿ ಪ್ರೊಡಕ್ಷನ್ ಚೇಂಜ್ ಆಗಿ ಕೊನೆಯಲ್ಲೆಲ್ಲ ನಮ್ದು ಹಿಂಗೆ ಆಗೋದು ಲೈಫಲ್ಲಿ. ಅಚಾನಕ್ಕಾಗಿ ಏನೋ ಆಗಿಬಿಡುತ್ತೆ. ಅದಕ್ಕೆ ಫಿಕ್ಸ್ ಇರಬೇಕಂತೇಳಿ ಸರಿ ಆಯ್ತು ನಾನೇ ಮಾಡೋಣ ಅಂತ ಮಾಡಿದ ಸಿನಿಮಾ. ಆ ಸಿನಿಮಾದು ದೊಡ್ಡ ಎಕ್ಸ್ಪೀರಿಯನ್ಸ್. ಇಲ್ಲಿಂದ ಒಂದು 600 ಕಿಲೋಮೀಟ್ರ್ ಹೋಗಿ
ಆ ಥರದೊಂದು ಡ್ರೈ ಜಾಗ ಹುಡುಕಿ, ಅದು ನನಗೆ ಸೆಟ್ ಥರನೇ ಇರಬೇಕು ಅಂತ ಆ ಜಾಗ ಹುಡುಕಿ ಇಲ್ಲಿ ಸೆಟ್ ಹಾಕ್ಬೋದಾಗಿತ್ತು ಅದೇ ಥರದ್ದು. ಬಟ್ ಆ ಡ್ರೈ ಫೀಲ್ಡು ಸನ್ಲೈಟ್ ಹಂಗೆ ಇರಲಿ ಅಂತೇಳಿ ಅದು ನಾವು ಆ ಊರು ಜೈನಾಪುರನ ಊರು ಹುಡ್ಕೋದಕ್ಕೆ 1,000 ಕಿಲೋಮೀಟ್ರು ಬರೀ ಬಿಜಾಪುರ ಒಳಗಡೆ ಆ ಡಿಸ್ಟಿಕ್ ಅಕ್ಕಪಕ್ಕ ಡಿಸ್ಟಿಕಲ್ಲೇ ಸುತ್ತಿದ್ದೀವಿ, ಅಲ್ಲಲ್ಲೇ ಹುಡುಕಿ ಕೊನೆಯಲ್ಲಿ ಈ ಸಿನಿಮಾನೇ ಆಗಲ್ಲ, ಈ ಜಾಗ ಸಿಗಲ್ಲ, ಸೆಟ್ ಹಾಕಿದ್ರೆ ಬಡ್ಜೆಟ್ ಜಾಸ್ತಿ ಆಗುತ್ತೆ, ಈ ಸಿನಿಮಾನೇ ಸಿಗಲ್ಲ ಅಂತೇಳಿ ಒಂದು ಮರದ ಕೆಳಗೆ ಮಲ್ಕೊಬಿಟ್ಟಿದ್ದೆ. ಅಲ್ಲಿ ಬಿಸಿಲಿತ್ತು ಸಿಕ್ಕಾಬಟ್ಟೆ. ನಾನು DOPಗಳದ್ದು ಯಾಕೋ ಈ ಸಿನಿಮಾ ಆಗಲ್ಲ, ತುಂಬ ವರ್ಷದಿಂದ ಆಟ ಆಡಿಸ್ತಾ ಇದ್ದೆ, ಏನೇನೋ ಎಲ್ಲವೂ ಚೇಂಜ್ ಆಗಿದೆ, ಇದಾಗಲ್ಲ ಬಿಟ್ಬಿಡೋಣ ಅಂತೇಳಿ ಒಂದು ಮರದ ಕೆಳಗಡೆ ಹೋಗಿ ಮಲ್ಕೊಂಡಿದ್ದೆ. ಆಗ ಒಬ್ರು ಬೈಕಲ್ಲಿ ಬಂದರು, ನೀವು ಆ ಪಿಕ್ಚರಲ್ಲಿ ಏನಕ್ಕೆ ಬಂದಿದ್ರಿ ನಮ್ಮ ಊರಿಗೆ ಅಂದರು. ಅದೇ ಈ ಥರದ್ದೊಂದು ಶೂಟಿಂಗ್ ಜಾಗ. ಎಲ್ಲಿ ನೋಡಿದ್ರಿ ಅಂದ್ರೆ ಅದೇ ಕಡೆಯಿಂದ ಬಂದೆ. ಒಳಗೆ ನೋಡಿಲ್ಲ ಊರು ಒಳಗಡೆ ಅಂದರು. ಇಲ್ಲ ಸರಿ ಹತ್ಕೊಂಡು ಕರ್ಕೊಂಡು ಹೋಗಿ ಒಂದು ಜಾಗದಲ್ಲಿ ನಿಲ್ಲಿಸಿದ್ರು. ಎಂಟೈರ್ ಸಿನಿಮಾ ಸ್ಟ್ಯಾಚ್ಯೂ ನಿಲ್ಲಿಸ್ತಾರಲ್ಲ ಆ ಜಾಗ ಕರ್ಕೊಂಡು ಹೋಗಿ ನಿಲ್ಲಿಸಿದ್ರು. ನಂಗೆ ಅವಾಗ ಎಷ್ಟು ಖುಷಿ ಆಯ್ತು ಅಂದರೆ, ಸಿನಿಮಾ ರಿಲೀಸ್ ಆದಾಗ ಒಂದು ಖುಷಿ ಆಗುತ್ತಲ್ಲ, ಆ ಖುಷಿ ಅವತ್ತೇ ಆಯಿತು. ಎಲ್ಲರಿಗೂ ಫೋನ್ ಮಾಡಿ ಹೇಳಿದೆ ಶೂಟಿಂಗ್ ಸ್ಟಾರ್ಟ್ ಅಂತ. ಅದರಲ್ಲೊಂದು ಕೋಇನ್ಸಿಡೆನ್ಸ್ ಏನಂದರೆ, ನನ್ನ ಮೊದಲ ಗುರುಗಳು, ನನ್ನ ಹೀರೋ ಮಾಡಿದವ್ರ ಹೆಸರು ಸೂರಿ ಸರ್, ಅವ್ರ ಹೆಸರು ಸುರೇಶ್ ಅಂತ. ನನ್ನ ಮೊದಲ ನಿರ್ದೇಶಕರು ಮಾಡಿದ್ದವ್ರ ಹೆಸರು ಸುರೇಶ್ ಅಂತ. ನನಗೆ ಆ ಜಾಗ ಕರ್ಕೊಂಡು ಹೋಗಿ ತೋರಿಸಿದ್ದವ್ರ ಹೆಸರು ಸುರೇಶ್ ಅಂತ. ಇದು ಯಾವ ಥರದ ಸಂಬಂಧ ಅಂತ ನನಗೆ ಗೊತ್ತಿಲ್ಲ. ಅದೆಲ್ಲ ನನ್ನ ಲೈಫಲ್ಲೇ ಅವಾಗ ಹೋಗಿ ನಡೆಯೋದು ಗೊತ್ತಿಲ್ಲ. ಆಮೇಲೆ ನಮ್ಮ ಕಾಲಪತ್ತರ್ಗಿನವರು ಪ್ರೊಡ್ಯೂಸರ್ ಇದ್ದರು, ಅವ್ರ ಹೆಸರು ರಾಜಣ್ಣ ಅಂತ. ನಾವು ಮಾಡಿದ ಅಣ್ಣವ್ರ ಮೇಲೆ ಸಿನಿಮಾ. ನಂಗೆ ಗೊತ್ತಿಲ್ಲ ಇದೆಲ್ಲ ಯಾಕೆ ನಮ್ಮ ಲೈಫಲ್ಲೇ ನಡೆಯುತ್ತೋ ಏನೋ ಗೊತ್ತಿಲ್ಲ. ಬಟ್ ಅದು ನಡಿಬೇಕಾದ್ರೆ ಗೊತ್ತಾಗಲ್ಲ. ಅದು ಸ್ವಲ್ಪ ದಿನ ಆಗಿ ವಾಪಸ್ ಅದನ್ನು ಹೆಂಗೆ ಆಯಿತು ಅಂತ ನೋಡಿದಾಗ ಏನೇನೋ ಆಗ್ತಾ ಇದೆಯಲ್ಲಪ್ಪ ನಮ್ಮ ಲೈಫಲ್ಲಿ ಅಂತ. ಸಿನಿಮಾದಲ್ಲಿ ನೀವೇ ಮುಖ್ಯ ಪಾತ್ರನ ನಿರ್ವಹಿಸಿ ಪ್ಲಸ್ ಡೈರೆಕ್ಷನ್ ಮಾಡುವಾಗ ಏನೆಲ್ಲ ಸವಾಲುಗಳು ಅನ್ನಿಸ್ತು ಸರ್? ಸವಾಲುಗಳಂದರೆ 2 ಕೆಲಸ ಮಾಡೋದು ತುಂಬ ಸ್ಟ್ರೆಸ್ ಇರುತ್ತೆ. ಆರ್ಟಿಸ್ಟ್ ಆಗಿರೋದ್ರಿಂದ ಅದನ್ನು ಮೇಂಟೈನ್ ಮಾಡಬೇಕು, ಇದನ್ನು ಮಾಡಬೇಕು. ನಂಗೆ ಟೀಮ್ ಚೆನ್ನಾಗಿದ್ರು ಅದರಿಂದ. ಆಮೇಲೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೂ ಮಾಡಿದ್ದೆ. ಆಮೇಲೆ ಇದೊಂದು 2 ಸಿನಿಮಾ ಆ್ಯಕ್ಟು ಮಾಡಿದ್ನಲ್ಲ, ಇದನ್ನು ಮ್ಯಾನೇಜ್ ಮಾಡ್ಬೋದು ಅಂತ ನಂಗೆ ಗೊತ್ತಿತ್ತು. ಅದನ್ನು ಸ್ಟಾರ್ಟಿಂಗ್ ಸ್ವಲ್ಪ ಇದಾಯಿತು, ಆಮೇಲೆ ಹೋಗ್ತಾ ಸರಿ ಈಸಿ ಆಗ್ತಾ ಹೋಗ್ತಾ. ಆ್ಯಕ್ಚುಲಿ ತುಂಬ ಈಸಿ ಕೆಲಸ, ಹೀರೋನೇ ಡೈರೆಕ್ಟರ್ ಅವರು. ತುಂಬ ಟೈಮ್ ಉಳಿಯುತ್ತೆ. ಯಾರು ಆರ್ಟಿಸ್ಟ್ ಬರಲಿಲ್ಲ ಅಂದರೂ 6:30 ನಾನು ಶಾರ್ಟ್ ನಾನೇ ತಗೋಬೋದು. ಶೂಟಿಂಗ್ ಅಂತೂ ಇಲ್ಲ, ತುಂಬ ಬೆನಿಫಿಟ್ಸ್ ಇದೆ. ಸೊ ಆಮೇಲೆ ಈಗ ಎಲ್ಲ ಸೇರಿ 10 ವರ್ಷದ ಜರ್ನಿ ಆಯಿತು. ಸೊ ನೀವು ಸಿನಿಮಾ ಅಂದರೆ ಫ್ರಂಟ್ ಆಫ್ ದಿ ಕ್ಯಾಮ್ರಾ ಬಂದ್ಬಿಟ್ಟು 10 ವರ್ಷ ಕಂಪ್ಲೀಟ್ ಆಯಿತು. 1 ಡಿಕ್ಯಾಡ್. ಸೊ ಅದೊಂದು ದೊಡ್ಡ ಅಚೀವ್ಮೆಂಟೇ. ಈ 10 ವರ್ಷನ ಕಂಪ್ಲೀಟ್ ಆಗಿ ಹಿಂದೆ ಹೋಗಿ ನೀವು ನೋಡೋದಾದರೆ ಏನು ಅನಿಸುತ್ತೆ? ಅಂದರೆ ಈಗ ಎಲ್ಲರಿಗೂ ಒಂದು ಗೋಲ್ ಇರುತ್ತೆ. ನಾನು ಪೊಲೀಸ್ ಆಫೀಸರ್ ಆದರೆ ನಾನು ಇಲ್ಲಿ ಡ್ಯೂಟಿ ಮಾಡಬೇಕು, ಈ ಥರ ಇದು ಮಾಡಬೇಕು, ಈ ಥರ. ಅದು ಏನೋ ಒಂದು ಸಣ್ಣ ಡ್ರೀಮ್ ಆದರೂ ಇರುತ್ತೆ. ನಾನು ಇಲ್ಲಿವರೆಗೆ ಬಂದಿರೋದು ವಿತೌಟ್ ಡ್ರೀಮ್. ಡೈರೆಕ್ಟರ್ ಆಗಬೇಕು ಅಂದ್ಕೊಂಡಿದ್ದಂತೂ ನಿಜ ಡೈರೆಕ್ಟರ್. ಅದನ್ನು ಈ ಥರ ಸಿನಿಮಾ ಮಾಡಬೇಕು ಅಂತಲೂ ನಂಗೆ ಐಡಿಯಾ. ಒಟ್ಟಿನಲ್ಲಿ ಡೈರೆಕ್ಟರ್ ಆಗಬೇಕು. ಇದು ಕಂಪ್ಲೀಟು ನೆವರ್ ಇಮ್ಯಾಜಿನ್ ಅಂತಾರಲ್ಲ, ಹಾಗೆ ನಾನು ಯಾವತ್ತೂ ಇಮ್ಯಾಜಿನ್ ಮಾಡ್ಕೊಂಡು ಮುಂದೆ ಏನಾಗ್ತೀನೋ ಗೊತ್ತಿಲ್ಲ. ಎಲ್ಲ ಆಗ್ತಾ ಹೋಗುತ್ತೆ. ಅದನ್ನು ನಾನು ಹಿಂದೆ ಹೋಗಿ ಅದನ್ನು ನೋಡ್ಬೇಕಷ್ಟೆ. ನನ್ನ ಕತೆ ನಾನೇ ವಾಪಸ್ ಏನೇನಾಯ್ತು ಅಂತ ನೋಡೋ ಅಂಥದ್ದೊಂದು ಬಿಟ್ಟರೆ ನನಗೆ ಯಾವುದನ್ನು ಇದು ಮಾಡಿದ್ರೆ ಹಿಂಗೆ ಆಗ್ಬಿಡ್ತಿದೆ ಅದು ನಂಗೆ ಗೊತ್ತೇ ಇಲ್ಲ. ಅದು ಏನಾಗುತ್ತೆ ಆ ಕ್ಷಣ ಏನು ಅನಿಸುತ್ತೋ ಅನ್ನೋ ಸ್ಪಾಂಟಿನಿಯಸ್ ಆಗಿ ನಾನು ತಗೊಳ್ಳೋ ನಿರ್ಧಾರದಿಂದ ಅದು ಏನೋ ಒಂದು ಆಗ್ತಾ ಇದೆ ಅಷ್ಟೆ. ನಂಗೆ ಗೊತ್ತಿಲ್ಲ, ನಾನು ಇಮ್ಯಾಜಿನೇ ಮಾಡಿರಲಿಲ್ಲ. ಇವಾಗ ಇಮ್ಯಾಜಿನ್ ಮಾಡಿದ್ರೆ ಒಂದು ಪಾಯಿಂಟ್ ಆಫ್ ವ್ಯೂ ಇಮ್ಯಾಜಿನ್ ಮಾಡಿರ್ತೀವಲ್ವ. ಎಲ್ಲರೂ ಇಮ್ಯಾಜಿನ್ ಏನು ಮಾಡ್ತಾರೆ, ಎಲ್ಲ ಒಳ್ಳೇದಾಗೋದು ಯೋಚನೆ ಮಾಡಿರ್ತಾರೆ. ಆ ಒಳ್ಳೇದಾಗೋ ರೂಟಲ್ಲಿ ಒಂದಷ್ಟು ಅಡೆತಡೆ ಇರುತ್ತಲ್ಲ, ಅದು ನಮ್ಗೆ ಗೊತ್ತಿರಲ್ವಲ್ಲ. ಅದನ್ನ ಇಮ್ಯಾಜಿನ್ ಮಾಡಿ ನಾವು ಇಟ್ಕೊಬಿಟ್ರೆ ನೀವು ಹಂಗೆ ಹೋಗ್ಬೇಕಾದ್ರೆ ಯಾಕೆ ನನಗೆ ಆಗ್ತಾ ಇದೆ ಅಂತ ಫೀಲ್ ಆಗುತ್ತೆ. ಅದಕ್ಕೆ ಏನು ಇಮ್ಯಾಜಿನ್ ಮಾಡಿದ್ರೆ ಪ್ಲೇನ್ ಆಗಿದ್ದರೆ ಏನು ಬರುತ್ತೆ ಅದನ್ನು ಈಸಿಯಾಗಿ ಅಕ್ಸೆಪ್ಟ್ ಮಾಡ್ಕೋಬೋದು ಅಂತ ನನಗೆ ಅನಿಸಿದೆ. ಯಾಕಂದರೆ ನನ್ನ ಲೈಫಲ್ಲಿ ಆ ಥರದ್ದು ಅಚಾನಕ್ಕಾಗಿ ನಾನು ನೋಡಿ ನಾನು ಚಾಮರಾಜನಗರ ಜಿಲ್ಲೆಯಲ್ಲಿ ಹುಟ್ಟಿದವನು. ನಮ್ಮ ಮನೆಯವರು ಸಿನಿಮಾ ಸಂಬಂಧ ಇಲ್ಲ. ನಾನು ಬೆಳೆದಿದ್ದಿಲ್ಲ ಫಾರ್ಮ್ ಹೌಸ್, ನಮ್ಮ ತೋಟದ ಮನೆಯಲ್ಲಿ. ನಮ್ಮ ಅಕ್ಕಪಕ್ಕ ಮನೆಯೇ ಇರಲಿಲ್ಲ. ಓಕೆನಾ? ಚಾಮರಾಜನಗರ ಮೂಡಲ್ಪುರ ಅಂತ ನಮ್ಮೂರು. ಆ ಊರಲ್ಲಿ ಅಂದರೆ ನಮ್ಮೂರಿಂದ ಒಂದು 20 ಕಿಲೋಮೀಟ್ರ್ ಅಣ್ಣವರು. ಅಂಥದ್ದೊಂದು ತೋಟದ ಮನೆಯಲ್ಲಿದ್ದು ಹುಡುಗ, ಅಲ್ಲಿಂದ 1 ಕಿಲೋಮೀಟ್ರ್ ನಮ್ಮೂರು, ಒಂದು 500-600 ಮೀಟ್ರ್. ಅಂಥ ಯಾರ ಕನೆಕ್ಷನ್ನೂ ಇಲ್ಲದೆ ನಾನು, ನಮ್ಮ ಅಕ್ಕ, ನಮ್ಮಪ್ಪ, ನಮ್ಮಮ್ಮ, ನಮ್ಮ ಅಜ್ಜಿ ತಾತ ಬಿಟ್ಟರೆ
ಇನ್ಯಾರ ಕನೆಕ್ಷನ್ ಇಲ್ಲದೆ ನಮ್ಮ ಚೈಲ್ಡ್ಹುಡ್ ಡೇಸ್ ಬೆಳೆದಿವಿ. ಅಂಥವನ್ನ ಇಲ್ಲಿವರೆಗೆ ಜರ್ನಿ ಇದೆ ಅಂದರೆ ನಾ ಹೆಂಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು ಜರ್ನಿ ನಡೀತಾ ಇದೆ. ಎಲ್ಲ ನಮ್ಮ ಗುರುಗಳು, ಹಿರಿಯರ ಆಶೀರ್ವಾದ, ಸ್ನೇಹಿತರು ಎಲ್ಲರೂ ನಡೀತಾ ಇದೆ. ಆಮೇಲೆ ಇನ್ನೂ ಒಂದು ನೋವಿನ ಘಟನೆ ಸರ್, ಪುನೀತ್ ಸರ್ ಸಿನಿಮಾದಿಂದನೇ ನೀವು ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದು, ಸಿನಿಮಾಗಳನ್ನ ಶುರು ಮಾಡಿದ್ದು. ಸೊ ಅವರು ಕನ್ನಡಿಗರನ್ನ, ಕನ್ನಡ ಸಿನಿಮಾ ಪ್ರೇಕ್ಷಕರನ್ನ ಬಿಟ್ಟೋಗಿ ಇನ್ನೇನು 4 ವರ್ಷ ತುಂಬ್ತಾ ಇದೆ. ಆ ಸುದ್ದಿ ನಿಮ್ಗೆ ಹೇಗೆ ತಿಳಿಯಿತು ಸರ್ ಆ ದಿನ? ಆ ಸುದ್ದಿ ಏನಂದರೆ, ಹಿಂದಿನ ದಿನ 28 ಅಕ್ಟೋಬರ್ 28 KP ಶ್ರೀಕಾಂತ್ ಅವ್ರ ಬರ್ಡೇ ಇತ್ತು. ಶ್ರೀಕಾಂತ್ ಅವ್ರಿಗೆ ಫೋನ್ ಮಾಡಿದಾಗ ಜಯಣ್ಣ ಅವ್ರ ಆಫೀಸಲ್ಲಿದ್ದೀನಿ ಅಂತ ಹೇಳಿದ್ರು. ಸಲ್ಗ ರಿಲೀಸ್ ಆಗಿ ಅಲ್ಲಿ ಹೋಗಿ ಅವ್ರಿಗೆ ವಿಶ್ ಮಾಡಿಬಿಟ್ಟು ಬೊಕ್ಕೆ ಕೊಟ್ಬಿಟ್ಟು, ನಾನು ಮತ್ತು ನಮ್ಮ ಡೆವಿಲ್ ಸಿನಿಮಾ ಡೈಲಾಗ್ ರೈಟರ್ ಕಾಂತರಾಜ್ ಇದ್ರಲ್ಲ, ಅವ್ರು ನಾವಿಬ್ಬರು ಹೋಗಿದ್ವಿ. ಅಲ್ಲಿ ಕೊಟ್ಬಿಟ್ಟು ಸರಿ ಹೊರಡೋಣ ಅಂತೇಳಿ ಅವ್ರಿಗೆ ವಿಶ್ ಮಾಡಿ ಹೊರಡ್ಬೇಕಾದ್ರೆ ಅಪ್ಪು ಸರ್ ಸಿಕ್ಕಿದ್ರು ಎದುರುಗಡೆ. ಸಿಕ್ಬಿಟ್ಟು ಹಿಂದಿನ ದಿನ ಎಷ್ಟು ಒಂದು 3:30-4 ಗಂಟೆ ಈವ್ನಿಂಗು ಸಿಕ್ಬಿಟ್ಟು ಎಲ್ಲರನ್ನೂ ಜಯಣ್ಣ ಅವ್ರ ಜೊತೆ ಎಲ್ಲ ಮಾತಾಡಿ ನಾನು ಸಿಕ್ಕಿದೆ. ಏನು ಬಂದು ಏನು ಅಂತ ಹೇಳಿ ಹಗ್ ಮಾಡಿ ಅವತ್ತು ಹೋಗಿದ್ದು. ಅದು ನೆಕ್ಸ್ಟ್ ಡೇ ನಮ್ಮ ಸ್ನೇಹಿತರು ಪ್ರಭುಸ್ವಾಮಿ ಅಂತ ಪೊಲೀಸ್ ಅವರು 9:45 ಅಷ್ಟೊತ್ತಿಗೆ ಫೋನ್ ಮಾಡಿದ್ರು, ಹಿಂಗಾಗಿದೆ ಅಂತ. ನಾನು ಫಾಲ್ಸ್ ನ್ಯೂಸ್ ಇರ್ಬೇಕು, ಸುಮ್ಮನೆ ಅವ್ರಿಗೇನ ಇಲ್ಲ ಸೀರಿಯಸ್ ಅಂದ್ರೆ, ಇಲ್ಲಾಂದ್ರೆ ಎಲ್ಲೋ ವರ್ಕೌಟ್ ಮಾಡಿ ಬಿದ್ದು ಫ್ರ್ಯಾಕ್ಚರ್ ಏನೋ ಆಗಿರುತ್ತೆ ಅಂತ. ಇಲ್ಲ 10:30 ಕನ್ಫರ್ಮ್ ಅಂದಾಗ ಶಾಕ್. ಅದು ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಸೀದಾ ಹಾಸ್ಪಿಟ್ಲು ಅಡ್ಮಿಟ್ ಮಾಡಿದ್ರಲ್ಲ, ಅಲ್ಲಿಗೆ ಹೋದ್ವು. ಅಲ್ಲಿ ಒಳಗಡೆ ಹೋದರೆ ಫುಲ್ ಜನ ಆಲ್ರೆಡಿ ಒಳಗೆ ಬಿಡ್ತಾ ಇಲ್ಲ. ಆಮೇಲೆ ಒಳಗೆ ಹೋದ್ವು, ಅಲ್ಲಿಂದ ICUಗೆ ಹೋಗ್ಬಿಡ್ತಾ ಇಲ್ಲ. ಒಂಥರ ಅದು ಭಾಳ ನಮಗಂತೂ, ನಾನು ಫಸ್ಟ್ ನೋಡಿದ್ದೀರೋ ಅಯ್ಯೋ ಅದು ಅವ್ರು ಮಾತಾಡಿಸ್ತಿದ್ದ ರೀತಿ. ಆಮೇಲೆ ಅವ್ರಿಗೆ ಗೊತ್ತಿತ್ತು ನಾನು ಚಾಮರಾಜನಗರದವನು ಅಂತ, ನಮ್ಮ ಭಾಷೆಯಲ್ಲಿ ಮಾತಾಡಿಸ್ತಾ ಇದ್ದೆ. ಅದೆಲ್ಲ ನಮಗೆ ಇನ್ನೂ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ನಾವು ರೆಡಿನೇ ಇಲ್ಲ. ನಮಗೆಲ್ಲೋ ಶೂಟಿಂಗ್ಲಿದ್ದಾರೋ ಎಲ್ಲೋ ಇದ್ದಾರೆ. ಯಾಕಂದ್ರೆ ನಮ್ಗೆ ಅವಾಗ ಪೋಸ್ಟ್ ಬರ್ತಾ ಇರುತ್ತಲ್ಲ, ಅದನ್ನು ನೋಡ್ತಾ ಇದ್ರೆ ಎಲ್ಲೋ ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ಬೋದು ಅವರು ಅಂತ ಅನ್ಸುತ್ತೆ. ಆಮೇಲೆ ಸರ್, ಅಪ್ಪು ಸರ್ ಬಗ್ಗೆ ತುಂಬ ಜನ ಮಾತಾಡಿದ್ದಾರೆ. ಅದರಲ್ಲೂ ಸಿನಿಮಾ ಮಾಡುವಾಗ ಸಿನಿಮಾ ಟೀಮಲ್ಲಿ ಇರ್ತಕ್ಕಂಥವ್ರು ಎಲ್ಲರ ಜೊತೆನೂ ತುಂಬ ಚೆನ್ನಾಗಿ ಬರೆಯೋರು ಅಂತ ಹೇಳ್ಬಿಟ್ಟು. ನಿಮಗೆ ಅವರ ಅನುಭವ ಸರ್, ಅಂದರೆ ಮೊದಲನೇ ಸಿನಿಮಾಗೆ ನೀವು ಹೋದಾಗ ನಿಮ್ಗೊಂದು ಭಯ ಇರುತ್ತೆ. ಸೊ ಪರಮಾತ್ಮ ಅಂತ ಶುರು ಮಾಡಿದ್ದು ಅಂತ ಹೇಳಿದ್ರಿ. ಹೇಗಿತ್ತು ಸರ್ ಆ ಟೈಮಲ್ಲಿ ಅವರು ನಿಮ್ಮ ಒಡನಾಟ ಹೇಗಿತ್ತು ಅಂತ? ಆವಾಗ ಫಸ್ಟು ಇನ್ನಾಗ ಜ್ಞಾಪಕ ಇದೆ, ಸಕಲೇಶ್ಪುರ ಘಾಟಲ್ಲಿ ಅವರು ಬಬ್ಬಲ್ ಬಿಡ್ತಾರಲ್ಲ, ಆ ಕಾರ್ ತರಿಸಿದ್ರು, ಆ್ಯಂಟಿಕ್ ಕಾರು. ಅದು ಫಸ್ಟ್ ಶಾರ್ಟು. ಫಸ್ಟ್ ಟೈಮ್ ನಾನು ಅಪ್ಪು ಹಿಂಗೆ ಬರ್ತಾರೆ ಅಂತ ನಾವು ಹೋಗಿ, ಅಲ್ಲಿ ರೋಡ್ ಜಾಮ್ ಆಗ್ತೈತೆ, ಎಲ್ಲ ಕ್ಲಿಯರ್ ಕೊನೆ ಅಷ್ಟೇ ಎಲ್ಲ ಕ್ಲಿಯರ್ ಮಾಡಿಸ್ತಾ ಇದ್ವು. ಅಪ್ಪು ಸರ್ ಹಿಂಗೆ ಇಳಿದ್ಬಿಟ್ಟು ಹಿಂಗೆ ಟಕ ನಡ್ಕೊಬಂದ್ರು. ನಾನು ಹಿಂಗೆ ನಿಂತ್ಕೊಂಡು ಅವ್ರನ್ನೇ ನೋಡ್ತಾ ಇದ್ದೆ. ಒಬ್ಬರು ಬಂದರು, ಕೆಲಸ ಮಾಡೋರು ಎಲ್ಲೋ ಓಡೋಗಲ್ಲ. ನನಗೆ ಫಸ್ಟ್ ಟೈಮ್ ನೋಡ್ತಾ ಇರೋದಲ್ಲ. ನಾನು ಚಿಕ್ಕ ವಯಸ್ಸಿಂದ ಅಪ್ಪು ಸಿನಿಮಾ ಎಲ್ಲ 5 ಸತಿ 6 ಸರಿ ನೋಡ್ರು. ಹಿಂಗೆ ನೋಡ್ತಾನೆ ಇದ್ದರು. ಆಮೇಲೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ಹೇಳಿದ್ಮೇಲೆ ಸರಿ ಅಂತ ಒಂದು 3-4 ದಿನ ನಾವು ಹತ್ರನೂ ಹೋಗಿಲ್ಲ. ಆಮೇಲೆ ಪ್ರಕಾಶ್ ರಾಜ್ ಮೇವ್ ಅಂತ ಅವರು ನಮ್ಮೂರವರು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದಾರೆ. ಅವ್ರ ಜೊತೆ ಅವ್ರ ಅಣ್ಣವ್ರ ಕಂಪ್ನಿಲಿ ತುಂಬ ವರ್ಷ ಕೆಲಸ ಮಾಡಿ ಅವ್ರ ಜೊತೆ ಅಪ್ಪು ಅವ್ರು ಚೆನ್ನಾಗಿ ಮಾತಾಡೋದು. ಆವಾಗ ಒಂದು 3-4 ದಿನ ಆದಮೇಲೆ ಆ ರೋಡ್ದೆಲ್ಲ ಸೀಕ್ವೆನ್ಸ್ ಮುಗೀತು. ಅಲ್ಲಿ ತುಂಬ ಕ್ರೌಡ್ ಇತ್ತು. ಇಂಟೀರಿಯರ್ ಹೋದಾಗ ಆವಾಗ ಕರೆದ್ಬಿಟ್ಟು ನಮ್ಮ ಕಡವನೇವನು ಅವತ್ತು ಪರಿಚಯ ಆಗಿದ್ದು, ಅವತ್ತು ಮಾತಾಡ್ಸೋಕ್ಕೆ ಶುರು ಮಾಡಿದ್ದು. ಅವರು ಟಿಲ್ ಲಾಸ್ಟ್ ಡೇ ಈವ್ನಿಂಗ್ವರೆಗೂ ನಾನು ಎಲ್ಲೇ ಸಿಕ್ಕಲಿ, ನಾನು ಮೆಸೇಜ್ ಮಾಡಲಿ, ಫೋನ್ ಮಾಡಲಿ, ನಮ್ಗೆ ಅವ್ರ ಆಫೀಸು ನಮ್ಮ ಮನೆ ಇದ್ದಂಗೆ ಇರ್ತೈತೆ. ಎನಿ ಟೈಮ್ ಯಾವಾಗ ಬೇಕಾದ್ರೂ ಹೋದ್ರೂ ಸಿಗೋರು. ನನ್ನ ಕೆಂಡಸಂಪಿಗೆ ಅವರೇ ಪ್ರಮೋಟ್ ಮಾಡಿಕೊಟ್ಟಿದ್ದು. ನನ್ನ ಕಾಲೇಜ್ ಕುಮಾರ ರಿಲೀಸ್ ಆಗಿ ಅವ್ರ ಸಿನಿಮಾ ನೋಡಿ ಅವರೇ ಪ್ರಮೋಟ್ ಮಾಡಿಕೊಟ್ಟಿದ್ರು. ಎಲ್ಲವೂ ಆಗಿದ್ರು ನಮಗೆ. ಎಲ್ಲವೂ ನನ್ನ ಪ್ರಕಾರ. ನಾನು ಆ್ಯಕ್ಚುಲಿ ಕನಸು ಅಂತ ಇದ್ರಲ್ಲಿ ನಾವು ಡೈರೆಕ್ಟರ್ ಆಗಬೇಕು ಅಂತ ಬಂದಾಗ ಕತೆ ಎಲ್ಲ ಕೆಟ್ಟ ಕತೆ ಮಾಡ್ಕೊಂಡಿದ್ರು. ಬಟ್ ನಾವು ಫೈನಲ್ ಡೆಸ್ಟಿನಿ ಇದ್ದಿದ್ದೆ ಅಪ್ಪು ಸಾರ್ಗೆ ಒಂದು ಸಿನಿಮಾ ಮಾಡಬೇಕು ಅಂತ. ಅದು ಈಗ ಡೆಸ್ಟಿನಿ ಹೇಳ್ತಿರಂಗೆ ಆಗ್ಬಿಟ್ಟೈತೆ. ಬಟ್ ನೋಡೋಣ ಮುಂದೆ ಆಗ್ತಾ ಇದೆಯಲ್ಲ, ಅಟ್ಲೀಸ್ಟ್ ಆ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದು ನಾವು. ಆ್ಯಕ್ಚುಲಿ ನಮ್ಮ ಡ್ರೀಮೇ ಇಲ್ಲ ಅಂತ ಹೇಳಿದ್ನಲ್ಲ, ಆ ಡ್ರೀಮೇ ಹೋಯ್ತು ಆ್ಯಕ್ಚುಲಿ. ಸೊ ನಿಮ್ದು ಕೆಂಡಸಂಪಿಗೆ ಬಂದಾಗ ಸರ್ ಕೂಡ ವಿಶ್ ಮಾಡಿದ್ರೆ ನೋಡಿ ಸಿನಿಮಾ ನೋಡಿ? ಅವರು ಫಸ್ಟ್ ಬೈಟ್ಸ್ ನನ್ನ ಹತ್ರ ಇದೆ, ಆ ವಿಡಿಯೋ ಕಳಿಸ್ತೀನಿ.
ನನ್ನ ಹತ್ರ ಇದೆ ಫಸ್ಟ್ ವಿಡಿಯೋ ಕೆಂಡ ಸಂಪಿಗೆ. ನಾಳೆ ಅವಾಗ ಸೆಲ್ಫಿ ವಿಡಿಯೋ ಮಾಡೋದು ಟ್ರೆಂಡ್ ಶುರು ಆಗಿತ್ತು. ಅಪ್ಪು ಸರ್ ನನ್ನ ಹತ್ರ ಇದೆ ವಿಡಿಯೋ, ನಾನು ಕಳಿಸ್ತೀನಿ. ಆ ವಿಡಿಯೋಲಿ ವಿಶ್ ಮಾಡಿದ್ರು ಅವ್ರು ಕೆಂಡ ಸಂಪಿಗೆ. ಸೋಷಿಯಲ್ ಮೀಡಿಯಾ ಅವಾಗ ಹೈಪ್ ಬಜ್ ಕ್ರಿಯೇಟ್ ಆಗ್ತಾ ಇತ್ತು. ಅವಾಗಲೇ ವಿಡಿಯೋ ಮಾಡಿ ಕಳಿಸಿದ್ರು. ಕೆಂಡ ಸಂಪಿಗೆ ಇದು ಮಾಡಿದ್ರು, ಕಾಲೇಜ್ ಕುಮಾರಲ್ಲೂ ಮಾಡಿದ್ರು. ಸೊ ಅದೆಲ್ಲ ನೆನ್ಸ್ಕೊಂಡ್ರೆ ಒಂಥರ ನೋವಾಗುತ್ತೆ. 100%. ಅಂದ್ರೆ ಸುಮಾರು ಒಂದು 15 ವರ್ಷಗಳ ಒಡನಾಟ ಸರ್ಗೂ. ಅಪ್ ಟು ದೊಡ್ಡ ಮನೆ ಹುಡುಗ ಅವ್ರು. ಸೊ ಮತ್ತೆ ಇನ್ನೊಂದು ಮಾತನ್ನ ಹೇಳಿದ್ರಿ, ಅಂದ್ರೆ ನನ್ನ ದೊಡ್ಡ ಮನೆ ಋಣ ತೀರಿಸ್ತಾ ಇದ್ದೀನಿ ಅಂತ ನೀವೊಂದು ಮಾತನ್ನ ಹೇಳಿದ್ರಿ. ಸೊ ಈಗ ನೆಕ್ಸ್ಟ್ ಅಪ್ಕಮಿಂಗ್ ಅಂದ್ರೆ ಈಗ ಯುವ ಅವರು ತುಂಬಾ ಟ್ರೆಂಡ್ ಆಗ್ತಾ ಇದ್ದಾರೆ, ಜೂನಿಯರ್ ಅಪ್ಪು ಅಂತಾನೆ ಟ್ರೆಂಡ್ ಆಗ್ತಾ ಇದ್ದಾರೆ. ಅವ್ರಿಗೇನಾದ್ರು ಸಿನಿಮಾ ಮಾಡ್ಬೇಕು ಅನ್ನೋ ಅದೇ ಕಥೆಗಳು ಚರ್ಚೆ ಮಾಡ್ತಾ ಇದೀವಿ. ಬಟ್ ನನ್ಗೆ ಯಾವುದು ಇದನ್ನು ಮಾಡಿದ್ರೆ ಅವ್ರು ಚೆನ್ನಾಗಿರುತ್ತೆ ಅನ್ನೋ ಕಾನ್ಫಿಡೆಂಟ್ ಬಂದಿನ ಹೋಗಿ ಹೇಳ್ಬೇಕು. ವಿನಯ್ ಅವರು ಅವ್ರ ಜೊತೆ ತುಂಬ ಮಾತಾಡಿದ್ದೀನಿ ವಿನಯ್ ಅವ್ರ ಜೊತೆ. ಯಾಕಂದ್ರೆ ವಿನಯ್ ಅವರು ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆದಾಗ ಅವರು ಅಣ್ಣ ಬಾಂಡ್ ಫೈಟ್ ಸೀಕ್ವೆನ್ಸ್ ಇದ್ರೆ ಅಲ್ಲಿಗೆ ಬರ್ತಾ ಇದ್ರು. ವಿನಯ್ ಅವ್ರ ಕೈಯಲ್ಲೂ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು. ಫೈಟ್ ಎಲ್ಲ ನೋಡ್ಕೊಳ್ಳಿ ಹೆಂಗೆ ಅಂತ, ಅಪ್ಕಮಿಂಗ್ ನೋಡ್ಕೊಳ್ಳಿ ಅಂತ. ಅದು ನನ್ಗೆ ಅವಾಗಿಂದ ಆಗುತ್ತೆ ವಿನಯ್ ಅವರು. ಅದರಿಂದ ಐ ಆಮ್ ವೆರಿ ಕ್ಲೋಸ್ ಟು ವಿನಯ್ ರಾಜ್ಕುಮಾರ್ ಅವರು. ಆಮೇಲೆ ಇನ್ನೊಂದು ಮ್ಯಾಟ್ರ್ ಸರ್, 10 ವರ್ಷಗಳಿಂದ ನೀವು ಕೆಂಡ ಸಂಪಿಗೆ ಫಸ್ಟ್ ಇಂಟರ್ವ್ಯೂ ಕೊಟ್ಟಿದ್ದು ಫಿಲ್ಮಿ ಬಿಟ್ಗೆ. 10 ವರ್ಷಗಳ ನಂತರ 10 ವರ್ಷ ತುಂಬೋದಕ್ಕಿಂತ ಕೆಲವು ದಿನಗಳ ಮುಂಚಿತವಾಗಿ ಮತ್ತೆ ಫಿಲ್ಮಿ ಬಿಟ್ಗೆ ಇಂಟರ್ವ್ಯೂ ಕೊಡ್ತಾ ಇದ್ರ, ಏನನ್ಸುತ್ತೆ? ಇದೆಲ್ಲ ನನ್ನ ಲೈಫಲ್ಲೇ ನಡೆಯೋದನ್ನ. ಯಾಕಂದ್ರೆ ನಾವೇನು ಪ್ಲಾನ್ ಮಾಡಿರಲಿಲ್ಲ. ನಾನು ಬರ್ಬೇಕಾದ್ರೆ ಯೋಚನೆ ಮಾಡಿದೆ, ನಾವು ಫಸ್ಟ್ ಇಂಟರ್ವ್ಯೂ ಎಲ್ಲಿ ಕೊಟ್ಟಿದ್ದು ಒನ್ ಇಂಡಿಯಾದು ಅಂತಂದರೆ ಜಯನಗರ ಆಫೀಸಲ್ಲಿ ಕೊಟ್ಟಿದ್ದು. ನಾನು ಮತ್ತು ಮಾನ್ವಿತಾ ಅವ್ರು ಬಂದಿದ್ದು, ಅವಾಗ ಕೊಟ್ಟಿದ್ದು. ಮತ್ತು 10 ವರ್ಷಕ್ಕೆ ಎಕ್ಸಾಕ್ಟಾಗಿ ನಂದು ಇನ್ನೊಂದು ನೆಕ್ಸ್ಟ್ ಜರ್ನಿಗೆ ನಿಮ್ಮದೇ ಬಿಗಿನಿಂಗ್ ಭಾಳ ಖುಷಿ ಆಗುತ್ತೆ. ಆಮೇಲೆ ಆ್ಯಕ್ಚುಲಿ ನಿಮ್ದು ಎಲ್ಲವನ್ನು ಫಾಲೋ ಮಾಡ್ತೀನಿ. ಪ್ರತಿ ಸಿನಿಮಾದಲ್ಲೂ ನನಗೆ ಸಪೋರ್ಟ್ ಮಾಡಿ, ನಾನು ತಪ್ಪು ಮಾಡಿದರೆ ತಿದ್ದಿ ನಡೆಸಿ ಹಾನೆಸ್ಟಾಗಿ ಇಷ್ಟು ವರ್ಷ ಒಂದು ಕಾಣದ ಕೈ ನಮ್ಮನ್ನು ಪುಷ್ ಮಾಡ್ತಾರೆ, ಆ ಥರ ಪುಷ್ ಮಾಡ್ತಾಯಿದ್ರೆ ಇಡೀ ಫಿಲ್ಮಿ ಬಿಡ್ತಾನೆ. ಅವರೆಲ್ಲರಿಗೂ ಥ್ಯಾಂಕ್ ಯು. ಹೆಂಗೆ 10 ವರ್ಷ ಜರ್ನಿ ಇತ್ತು, ಹಾಗೆ ಮುಂದೊಂದು 10 ವರ್ಷ ಜರ್ನಿ ಚೆನ್ನಾಗಾಗೋದಕ್ಕೆ ಶಕ್ತಿ ತುಂಬಿ ಅಂತ ನಿಮ್ಮ ಟೀಮ್ಗೆ ನಾನು ಕೇಳ್ಕೊತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಕೆಂಡ ಸಂಪಿಗೆಯ ರವಿ ಅಲಿಯಾಸ್ ವಿಕ್ಕಿಯವರ ಮಾತುಗಳು. ಅಂದಾಗೆ ಒಂದು ಸಿನಿಮಾದಲ್ಲಿ ಎಷ್ಟು ಏಳು ಬೀಳುಗಳಿರುತ್ತೆ, ಅಂದರೆ ಸಡನ್ ಆಗಿ ಹೀರೋ ಆಗಿ ಬಂದಾಗ ಎಷ್ಟೆಲ್ಲ ಸಮಸ್ಯೆಗಳನ್ನ ಫೇಸ್ ಮಾಡಬೇಕಾಗುತ್ತೆ ಅನ್ನೋದನ್ನೆಲ್ಲ ಬಿಚ್ಚಿಟ್ರು. ಹಾಗೆ ತಮ್ಮ ಮುಂದಿನ ಪ್ರಾಜೆಕ್ಟ್ಗಳ ಬಗ್ಗೆ ಕೂಡ ಅವರು ಎಕ್ಸ್ಪ್ಲೈನ್ ಅನ್ನು ಮಾಡಿದ್ರು. ನಿರಂತರವಾಗಿ ನಿಮಗೆ ಸಿನಿಮಾ ಅಪ್ಡೇಟ್ಗಳು ಬೇಕಾದರೆ ಫಿಲ್ಮಿ ಬೀಟ್ ಕನ್ನಡವನ್ನು ಫಾಲೋ ಮಾಡಿ. ನಮಸ್ಕಾರ.